ದಿಲೀಪ ಸ್ಟಾಟಿಕ್ ಚಾಪ್ಟರ್ಸ್ ಆಚಾರ್ಯರು ಅವತಾರ ಮಾಡಿದ ದಿವಸ ಯಾವತ್ತು ಎಂಬುದರಲ್ಲಿ ಸಣ್ಣ ವಿವಾದಗಳಿದೆ ಕೆಲವು ವಿದ್ವಾಂಸರಲ್ಲಿ. ಆಶ್ವೀಜ ಮಾಸದ ಶುಕ್ಲ ಪಕ್ಷ ದಶಮಿ ವಿಜಯದಶಮಿ ದಿವಸ ಅಂತ ಕೆಲವರು, ಅಲ್ಲ ಮತ್ಸ್ಯಸಪ್ತಮಿ ದಿವಸ ಅಂತ ಕೆಲವರು. ಆದರೆ ಒಂದು ತಮಾಷೆ ಏನು ಅಂದರೆ, ನಾವೀಗ ಇವತ್ತು ಆಚಾರ್ಯರ ಜಯಂತಿ ಯಾಕೆ ಆಚರಿಸ್ತಾ ಇದ್ದೇವೆ ಅಂದರೆ, ರಥಸಪ್ತಮಿ ದಿವಸ ಅನ್ನುವಂಥದ್ದು ಕೆಲವು ಪಂಡಿತರು ಅದು ವಾಯುಪುರಾಣದಲ್ಲಿ ಮುಕ್ತವಾಗಿದೆ ಅಂತ ಹೇಳ್ತಾರೆ. ಆದರೆ ಈಗ ಉಪಲಬ್ಧವಾದ ವಾಯುಪುರಾಣದಲ್ಲಿ ಆ ಶ್ಲೋಕ ಇಲ್ಲ. ಒಂದು ವೇಳೆ ಇತ್ತು ಇಟ್ಟುಕೊಳ್ಳೋಣ, ಇದ್ದರೂ ಈ ಎರಡು ಪಕ್ಷದಲ್ಲಿ ನಮ್ಗೆ ಇದು ಆಚಾರ್ಯರ ಜೀವನ ಚರಿತ್ರೆ ಅನುಮಧ್ಯ ಚರಿತ್ರದಲ್ಲಿ ತ್ರಿಶತಾಬ್ದೋತ್ತರ ಚತುಸ್ಸಹಸ್ರಾಬ್ದ ಉತ್ತರೇ ಏಕೋನಚತ್ವಾರಿಂಶಾಬ್ದೆ ವಿಲಂಬಿ ಪರಿವತ್ಸರೆ ಆಶ್ವೀನ ಶುಕ್ಲ ದಶಮೀ ದಿವಸೆ ದಿಕ್ಪಾವನೆ ಬಾಲಿಕಾಖ್ಯೆ ಶುಭಕ್ಷೇತ್ರೆ ಜಾತೋ ಮಧ್ಯಾಹ್ನ ವೇಲಾಯ ಬುಧವಾರೇ ಇಷ್ಟು ವಿವರವಾಗಿ ಆಚಾರ್ಯರ ಜಾತಕ ಬರೆಯುವುದು ಸ್ಪಷ್ಟವಾಗಿ. ಆಶ್ವೀಜ ಮಾಸದ ಶುಕ್ಲ ಪಕ್ಷದ ದಶಮಿ ಕಲಿಗತಾಬ್ದ 3439 ಅಲ್ಲ 349 4349 ಕಲಿಗತಾಬ್ದ ವಿಲಂಬಿ ಸಂವತ್ಸರ ಆಶ್ವೀಜ ಮಾಸದ ಶುಕ್ಲ ಪಕ್ಷ ದಶಮಿ ಮಧ್ಯಾಹ್ನ ಸಮಯದಲ್ಲಿ ಆಚಾರ್ಯ ಉತ್ತರಿಸಿದರು. ಅಂದರೆ ಮಧ್ಯಾಹ್ನ ಕರೆಕ್ಟ್ ಮಧ್ಯಾಹ್ನ ಸಾಮಾನ್ಯ 12 ಗಂಟೆ ಸರಿಯಾದ ಮಧ್ಯಾಹ್ನ ಇಟ್ಕೊಂಡು ಇವತ್ತು ಜಾತಕ ಬರೀಬೇಕು, ಅಷ್ಟು ವಿವರ ಆಗಿದೆ. ಮತ್ತು ಅದನ್ನು ಹನುಮಂತ ವಿಧಾನ ಸರ್ವತ್ರ ಪ್ರಸಿದ್ಧ. ಯಾರು ಬರೆದದ್ದು ಎಂಬುದು ಗೊತ್ತಿಲ್ಲದೆ ಇದ್ರು ಪ್ರಾಚೀನ ದಾಖಲೆ.
ಹಾಗೆ ಅದನ್ನು ಎಲ್ಲರೂ ಒಪ್ಪಿದ್ದಾರೆ. ನಮಗೆ ಆಚಾರ ಜನ್ಮನ ತಿಥಿ ಖಚಿತವಾಗಿ ಸಿಗುವುದು ಈ ಪ್ರಮಾಣದಿಂದಲೇ. ಅದರಲ್ಲೇ ಆಮೇಲೆ ಏಕೋನಾಶೀತಿ ವರ್ಷಾಣಿ 79 ವರ್ಷ ಅವನು ಭೂಮಿಯಲ್ಲಿ ಇದ್ದದ್ದು ಅಂತ ಬರೆಯುವುದು ಎಲ್ಲ ವಿಷಯವೂ ಮಧುರೈದಲ್ಲಿ ಇದೆಲ್ಲವೂ ಹನುಮಂತನಿಗೆ ಸಿಗುವಂಥ ವಿಷಯ. ಅದನ್ನು ಎಲ್ಲರೂ ಒಪ್ಪಿದ್ದಾರೆ. ಆಚಾರ್ಯ 79 ವರ್ಷ ಭೂಮಿಯಲ್ಲಿ ಇದ್ದದ್ದು ಮೊದಲಿಗೆ ಬಂದಿದ್ದು ವಿಷಯ ಎಲ್ಲರೂ ಒಪ್ಪಿದ್ದಾರೆ. ಅದರಿಂದ ಏನು ಹೇಳ್ತಾರೆ ಅಂದರೆ ವಾಯುಪುರಾಣದ ಶ್ಲೋಕವನ್ನು ಅದು ವಾಯುಪುರಾಣದಲ್ಲಿ ಹೇಳುವುದು ಕೂಡ ಅದನ್ನು ಕಲ್ಪಭೇದದ ವ್ಯವಸ್ಥಾ ಅಂತಾರೆ. ಒಂದು ಕಲ್ಪದಲ್ಲಿ ರಥಸಪ್ತಮಿ ದಿವಸ, ಒಂದು ಕಲ್ಪದಲ್ಲಿ ವಿಜಯದಶಮಿ ದಿವಸ ಅಂತ. ಈಗ ನಾವು ಯಾವ ಕಲ್ಪದ ಆಚರಿಸುವುದು? ಪೂರ್ವಕಲ್ಪದ ಈಗ ಆಚರಿಸುವ ಅಗತ್ಯ ಇಲ್ಲ. ಈ ಕಲ್ಪದ ನಮಗೆ ಬೇಕಾಗಿರೋದು ಇದು ನಾರಾಯಣ ಸುರುಗುರು ಬರುವಂಥದ್ದು ಮಂಗಳಾಚರಣೆ ಇದೆ ಅಂದರೆ ಒಂದು ಕಲ್ಪದಲ್ಲಿದೆ, ಒಂದು ಕಲ್ಪದಿಲ್ಲ ಅಂತ ಕೂಡಿಸಲಾಗಿ ಈ ಕಲ್ಪಭೇದ ವ್ಯವಸ್ಥಾ ಅನ್ನೋದು ನಮ್ಮ ಅಜ್ಞಾನವನ್ನು ಮುಟ್ಟಿಗೆ ನಾವು ಹಾಕೊಳ್ತಕ್ಕ ಒಂದು ತಂತ್ರ ಆಗಿದೆ. ಅದು ಬೇರೆ ಕಲ್ಪದ್ದಾಗಿದ್ದರೆ ಈ ಕಲ್ಪದಲ್ಲಿ ನಾವು ಆಚರಿಸಬೇಕಾದ ಕಾರಣ ಇಲ್ಲ. ಈ ಗ್ರಂಥಕಾರರಿದ್ದಾರಲ್ಲ ಹನುಮಂತ ಈ ಕಲ್ಪಕ್ಕೆ ಬರೋದು ಯಾಕಂದರೆ ಆಚಾರ ಕಾರಣ ಅದು ಪುರಾಣದ ಬೇಕಾದ ಕಲ್ಪ ಅಂತ ಇದ್ದೇವೆ. ಹಾಗಾಗಿ ಯಾವುದೇ ಪಕ್ಷ ಇಟ್ಟುಕೊಂಡು ಕೂಡ ಬಹಳ ಮುಖ್ಯವಾಗುವುದು ನಮಗೆ ದಾಖಲೆಯಿಂದ ಖಚಿತವಾಗಿರತಕ್ಕಂಥದ್ದು ವಿಜಯದಶಮಿ ದಿವಸ ಅವತರಿಸಿದ್ದು. ಸಾಮಾನ್ಯವಾಗಿ ಅನೇಕ ವರ್ಷ ನಾವು ಶತಮಾನಗಳಿಂದ ಮಧ್ವ ಜಯಂತಿ ಅಂತ ಪಂಚಾಂಗದವರು ಮಧ್ವ ಜಯಂತಿ ಅಂತ ಹಾಕೋದು ವಿಜಯದಶಮಿ ದಿವಸ. ಹಾಗಾಗಿ ನಾವು ಒಂದು ಏನಾಯಿತು ಅಂದರೆ ಸನ್ಯಾಸಿಗಳ ಜಯಂತಿ ಆಚರಿಸೋ ಕ್ರಮ ಇಲ್ಲ. ಅದರಿಂದ ಬಿಟ್ಟು ಹೋಯ್ತಾ ನಮ್ಮಲ್ಲಿ ಆಚಾರ್ಯರ ಜಯಂತಿ ಆಚಾರ್ಯ ಬದಲಿ ಹೋದ ದಿವಸವನ್ನು ಮಾತ್ರ ಆಚರಿಸುವುದು. ವಿಷಯ ಏನೆಂದರೆ ಸ್ವಾಮಿಗಳದ್ದು ಅವರ ನಿರ್ಯಾಣದ ದಿನವನ್ನು ಆಚರಿಸುವುದು. ಜನನ ದಿನವನ್ನು ಆಚರಿಸಲಾಗ ಜನನಾದ್ಮೇಲೆ ಆ ಜನನದ ಪಿಂಡ ಪ್ರದಾನ ಮಾಡಿ ಸನ್ಯಾಸಗೊಂಡವರು ಅಂತ. ಆಚಾರ್ಯರ ನಿರ್ಯಾಣ ದಿವಸವೂ ಇಲ್ಲ, ಜನ ದಿವಸವೂ ಇಲ್ಲ ಅಂತ ಹೇಳ್ತೀವಿ. ಆಚಾರ್ಯ ದೇಹ ತ್ಯಾಗವೇ ಮಾಡಿಲ್ಲ. ಆದ್ದರಿಂದ ಮಧ್ವನವಮಿ ಆಚಾರ್ಯರು ನಮ್ಮನ್ನು ಬಿಟ್ಟು ಹೋಗ್ತಿಲ್ಲ ಅಂತೆ, ದೇಹ ಬಿಟ್ಟು ಹೋಗ್ತಿಲ್ಲ, ನಮ್ಮನ್ನು ಬಿಟ್ಟು ಹೋಗ್ತಿಲ್ಲ. ಅಲ್ಲ, ಆಚಾರ್ಯರು ಜಯಂತಿ ಆಚರಿಸುವುದಕ್ಕೆ ಏನೂ ತಪ್ಪಿಲ್ಲ. ಸನ್ಯಾಸಿಗಳಾದರೂ ಕೂಡ ಅವರೇನು ಅವತಾರ ಪುರುಷರಾದ್ರಿಂದ ಅವರು ಜಯಂತಿ ಆಚರಿಸ್ತಾರೆ. ನಮಗೆ ಖಚಿತವಾಗಿ ಸಿಗತಕ್ಕಂಥ ಇವತ್ತಿನ ತನಕ ಸಿಕ್ಕಿದ ಆಧಾರದ ಮೇಲೆ ಆಚಾರ್ಯರ ಜಯಂತಿ ನಿರ್ವಿವಾದವಾಗಿ ಉಳಿದಿದೆ. ಅದು ಇವತ್ತು ಅದರಲ್ಲಿ ಒಂದು ಬುಧವಾರೇ ಮರುತ್ತನ್ನು ಆವಾಗ ಆಚಾರ ಅವತಾರ ಮಾಡೋ ದಿವಸ ಬುಧವಾರ ಬಂದಿತ್ತು. ಅದನ್ನು ಯಾರೋ ಗಣಿತ ಮಾಡಿ ಲೆಕ್ಕ ಮಾಡಿದ್ರೆ ಅವ್ರು ಬುಧವಾರ ಬರೋದಿಲ್ಲ ಅಂತ ಗಣಿತ ಮಾಡಿ ಬರೋದಿಲ್ಲ, ಎದು ಅರ್ಥವಾದ ಮಾಡಿ ನೋಡಿಬಿಡುತ್ತೆ. ಬುಧವಾರ ಬರೋಲ್ಲ, ಸೋಮವಾರ ಬರುತ್ತೆ ಅಂತ ಹೇಳಿದ್ರೆ ಹಾಗಾಗಿ ಬುಧವಾರ ಇತ್ತು ಅದು ಅಂತೂ ವಾರ ಇಲ್ಲ. ನಮಗೆ ಅಂತೂ ಗುರುಗಳ ವಾರ ಗುರುವಾರ, ಗುರುಗಳ ಜಯಂತಿ ಆಚರಿಸುವುದು ಇವತ್ತು ಗುರುವಾರ. ಹಾಗಾಗಿ ತುಂಬ ಒಂದು ವಿಶಿಷ್ಟವಾದಂಥ ವಾತಾವರಣ. ಮತ್ತು ಆಚಾರ್ಯರು ಭೂಮಿಯಲ್ಲಿ ಅವತರಿಸಿದ ದಿನ ಆಚಾರ್ಯರ ವೈಷ್ಣವ ದೀಕ್ಷೆ ತಗೊಳ್ಳೋದು ಅದು ಬಹಳ ಅಪೂರ್ವವಾದ ಸಂಗತಿ, ಬಹಳ ಅದ್ಭುತವಾದ ಸಂಗತಿ. ಅದು ಯೋಗಾಯೋಗ ಬಹಳ ಮಹತ್ವ. ಅದೇನು ಅದು ಇವತ್ತು ನಾವು ಓಕೆ ನಾನು ಕೂಡ ಮತ್ತೆ ಹಾಕ್ಕೊಂಡಿದ್ದೇನೆ, ಇತ್ತೀಚೆಗೆ ಹಾಕಿಸಿಕೊಂಡಿದ್ದು. ಮತ್ತು ಇವತ್ತು ಕೂಡ ಯಾಕಂದ್ರೆ ಎಷ್ಟೊತ್ತು ಹಾಕಿಸ್ಕೊಂಡ್ರು ಏನೂ ತಪ್ಪಿಲ್ಲ. ನಾವು ವೈಷ್ಣವ ದೀಕ್ಷೆ ಗಟ್ಟಿ ಹಾಕಿಸ್ಕೊಳ್ಳಿ, ಎಷ್ಟು ಸರ್ತಿ ಹಾಕೊಂಡ್ರೆ ಏನೂ ತಪ್ಪಿಲ್ಲ. ಎಷ್ಟು ಬಾರಿ ಇನ್ನೊಂದು ನಾಳೆ ನಾವು ಯಾರಾದರೂ ಕೊಡುವುದಿದ್ರೆ, ಯಾಕೆಂದರೆ ಅದು ದೀಕ್ಷಾ ಬಂಧ, ದೀಕ್ಷೆ ಅಲ್ಲ, ದೀಕ್ಷೆ ಆಗಿ ಹೋಗಿದೆ. ದೀಕ್ಷೆ ಗಟ್ಟಿ ಮಾಡೋದು, ಅದು ಮಾನಸದ ಆಗಿ ಅಳಿಯದ ಹಾಗೆ ಗಟ್ಟಿ ಮಾಡೋದು. ಹಾಗಾಗಿ ಇವತ್ತು ತುಂಬ ಒಂದು ಒಳ್ಳೆಯ ಪವಿತ್ರವಾದ ದಿನ ವಿಜಯದಶಮಿ. ಆಚಾರ್ಯರು ಭೂಮಿಗೆ ಬಂದು ನಮಗೆ ಕಾಣಿಸಿಕೊಂಡದ್ದು ವಾಯು ಒಂದು ಕಾಣಿಸಿಕೊಳ್ಳದ ತತ್ವ, ಗಾಳಿ ಕಾಣಿಸಿಕೊಳ್ಳದ ತತ್ವ ಕಾಣಿಸಿಕೊಂಡದ್ದು. ಹಾಗಾಗಿ ಇವತ್ತು ನಾವು ಆಚಾರ್ಯರ ಸಿದ್ಧಾಂತದ ದೀಕ್ಷೆಯನ್ನು ಮತ್ತೆ ದೃಢಪಡಿಸಿಕೊಂಡಿದ್ದೇವೆ. ಒಂದು ಮಾತು ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಳಬೇಕು. ಆಚಾರ್ಯರ ಸಿದ್ಧಾಂತದ ಅಧ್ಯಯನ ಅಥವಾ ಅದರ ಆವಿಷ್ಕಾರ ಅದು ಎಷ್ಟು ಮಟ್ಟದಲ್ಲಿ ಆಗಬೇಕಿತ್ತೋ ಆ ಪ್ರಮಾಣದಲ್ಲಿ ಆಚಾರ್ಯರ ಸಿದ್ಧಾಂತದ ಆವಿಷ್ಕಾರ ಇನ್ನೂ ಆಗಿದೆ. ಯಾಕೋ ಆಚಾರ್ಯಕ್ಕಿಂತ ಕೆಲವು ವಿಷಯಗಳು ಸರಿಯಾಗಿ ಆವಿಷ್ಕಾರ ಆಗದೇ ಇಲ್ಲ. ನಾನು ಒಂದು ಕಥೆ ಯಾವಾಗಲೂ ಹೇಳ್ತೀನಿ, ನಿನ್ನೆ ಕೂಡ ಹೇಳಿದೆ. ನಾವು ಹಿಂದೆ ನೆಹರು ಅವರು ಪ್ರಧಾನಮಂತ್ರಿಯಾಗಿದ್ದಾಗ ನಮ್ಮ ಧಾರವಾಡದ ಕರ್ಮಕರ್ ಅವರು ಕೇಂದ್ರದಲ್ಲಿ ಮಂತ್ರಿಯಾಗಿದ್ದರು. ಅವರು ತನ್ನ ಪ್ರವಾಸ ಲೇಖನ ಬರ್ತಿದ್ದರು, ನಾನು ಓದಿಲ್ಲ. ನಾವು ಬದಲಿಗೆ ಹೋಗಿ ಬಂದರು. ಅವರು ಮಂತ್ರಿಯಾಗಿದ್ದಾಗಲೇ ತಮ್ಮ ಪ್ರವಾಸಾನುಭವವನ್ನು ಅವರು ಪತ್ರಿಕೆಗಳು ರೈತ ಕರ್ನಾಟಕದಲ್ಲಿ ಬಂದಿದ್ದರು. ಅದರಲ್ಲಿ ಅವರು ಮಾತು ಹೇಳ್ತಾರೆ, ನನಗೆ ಮರೀಲಿಕ್ಕೆ ಆಗ್ತಾ ಇಲ್ಲ. ನಾನು ಚಿಕ್ಕವನಿದ್ದಾಗ ಓದಿದ್ದೀನಿ. ಬದಲಿಯಲ್ಲಿ ಅವರು ಸ್ವಲ್ಪ ಯಾರಾದರೂ ಸಾಧು ಸಂತರು ಸಿಗ್ತಾರೋ ಅಂತ ಸ್ವಲ್ಪ ಇಂಟೀರಿಯರ್ ಒಳಗೆ
ಎಲ್ಲರೂ ಓಡಾಡೋ ಜಾಗದಲ್ಲಿ ಯಾರು ಸಾಧು ಸಂತರು ಇರೋಲ್ಲ. ಅಲ್ಲೆಲ್ಲ ಬೂದಿ ಬಡ್ಕೊಂಡು ಭಿಕ್ಷೆ ಬೇಡೋರು ಇರ್ತಾರೆ. ಅವ್ರು ಸಾಧು ಸಂತರೆಲ್ಲ ದುಡ್ಡು ಮಾಡಿಗೋಸ್ಕರ ವೇಷ ತೊಗೊಂಡವರು. ನಿಜವಾದ ಸಾಧಕರು ನಾವು ಓಡಾಡೋ ಜಾಗದಲ್ಲಿ ಇರೋದು, ಬಹಳ ದೂರ ಇಲ್ಲ ಆಗೋದಿಲ್ಲ ಏಕಾಂತ. ಹಾಗೆ ಏಕಾಂತವನ್ನು ಹುಡುಕಿಕೊಂಡು ಹೋದ. ಯಾರು ಏಕಾಂತದಲ್ಲಿ ಯಾರಾದ್ರೂ ಒಬ್ಬ ಸಾಧು ಸಿಕ್ಕಿದ, ಬಹಳ ದೂರ ಹೋಗಿಲ್ಲ, ಕಾಡಿನ ಮಧ್ಯೆಲ್ಲ ಅದಕ್ಕೆ ವಿಶೇಷ ಕಾಡು ಇಲ್ಲ, ಅದು ಮರಗಳಿವೆ. ಸ್ವಲ್ಪ ಜನರು ಓಡಾಡದ ಏಕಾಂತ ಪ್ರದೇಶದಲ್ಲಿ ಹೋದಾಗ ಒಬ್ಬ ಸಾಧು ಕಾಣಿಸ್ಕೊಂಡ. ಇವರನ್ನು ನೋಡಿದ, ಮಾತಾಡಿಸಿದ, ಹಿಂದಿಯಲ್ಲಿ ಮಾತಾಡ್ತಾರೆ. ನೀವು ಯಾರು ಏನು ಅಂತ ಹೇಳಿದಂತೆ ಅವ್ರಿಗೆ ಹೇಳುವುದು, ನಾನು ಕರ್ನಾಟಕದವ, ನಾನು ಮಾಧವ ಬ್ರಾಹ್ಮಣ. ತಕ್ಷಣ ಅಂತ ಹೇಳಿದಂತೆ ಮಧ್ವಾಚಾರ್ಯರು ಜಗತ್ತಿಗೆ ಎಷ್ಟು ಪ್ರಮಾಣದ ಅರ್ಥ ಆಗೋದು ಅಷ್ಟು ಇನ್ನೂ ಅರ್ಥ ಆಗಿಲ್ಲ. ಮಧ್ವಾಚಾರ್ಯರಿಗೆ ಜನ ಅರ್ಥ ಮಾಡಿಕೊಳ್ಳಿಲ್ಲ. ಅವ್ರಿಗೆ ಯಾರು ಎಂತೂ ಗೊತ್ತಿಲ್ಲ ಇವರಿಗೆ. ಆಮೇಲೆ ಬಂದಿದೆ, ಕಾಲ ಸನ್ನಿಹಿತವಾಗಿದೆ, ಇನ್ನು ಆಗುತ್ತೆ ಆಗುತ್ತೆ, ಮುಂದೆ ಆ ಕೆಲಸ ಆಗುತ್ತೆ. ಮಧ್ವಾಚಾರ್ಯ ಏನು ಅಂತ ಜಗತ್ತಿಗೆ ಅರ್ಥ ಆಗುತ್ತೆ, ಆ ಕೆಲಸ ಆಗುತ್ತೆ. ಸೊ ಅದು ಆವಿಷ್ಕಾರ ಆಗಬೇಕಾದ ಕಾಲದಲ್ಲಿ ನಾವು ಹುಟ್ಟಿದ್ದೇವೆ ನಮ್ಮ ಮನೆಗೆ. ಅದನ್ನು ಆ ವಿಷಯ ಆಚಾರ್ಯರ ತತ್ವದ ಆವಿರ್ಭಾವ ಎಷ್ಟು ಸಾಧ್ಯ, ನಾವೆಲ್ಲರೂ ಅದ್ರ ಬಗ್ಗೆ ಏನು ಮಾಡಲಿಕ್ಕೆ ಸಾಧ್ಯವೋ ಆಚಾರ್ಯ ಚಿತ್ತ ಮುಖ್ಯ ಕಾರಣ. ಆ ದಿಸೆಯಲ್ಲಿ ನಾವು ಏನು ಮಾಡಲಿಕ್ಕೆ ಸಾಧ್ಯ. ಜನಕ್ಕೆ ಎಷ್ಟೋ ಸಂದರ್ಭದಲ್ಲಿ ನಾವು ಆಚಾರ ಸಿದ್ಧಾಂತವನ್ನು ಸಾಮಾನ್ಯವಾಗಿ ಮುಟ್ಟಿಸದೆ ಮುಚ್ಚಿಟ್ಟುವುದು ತೊಂದರೆ ಆಗುತ್ತೆ, ಅಥವಾ ಮುಟ್ಟಿಸುವಾಗ ಡಿಸ್ಟಾರ್ಟ್ ಆಗಿ ಅದು ಸ್ವಲ್ಪ ವಿದ್ಯುತ್ವಾಗಿ ಜನ ಮುಟ್ಟಿ ತೊಂದರೆ ಆಗುತ್ತೆ. ಈಗ ನಾವು ಆಚಾರ್ಯರ ಸಿದ್ಧಾಂತದ ಮೂಲ ಸ್ಫೂರ್ತಿ, ನಿಜವಾದ ಸ್ಫೂರ್ತಿಯನ್ನು ಜನಕ್ಕೆ ನಿಮಗೆ ಒಂದು ಘಟನೆ ಹೇಳ್ತೇನೆ ನಾನು. ಈಗ ಇತ್ತೀಚೆಗೆ ಮೊನ್ನೆ ಈಗ ವರ್ಣ ಬೇರೆ ಜಾತಿ ಬೇರೆ ಅಂತ ಹೇಳಿದವರು ಇಡೀ ಭಾರತೀಯ ತತ್ವಶಾಸ್ತ್ರದ ಆಚಾರ್ಯ ಮತ್ತು ಯೋನಿ ಭೇದಗತೋ ಭೇದೋ ಜ್ಞೇಯ ಔಪಾಧಿಕ ಸ್ವಯಂ ಸ್ವಾಭಾವಿಕೋ ಬ್ರಾಹ್ಮಣಾದಿ ಸಮಾಧಿ ಏವೋ ಭಿದ್ಯತೆ. 4 ವರ್ಣಗಳು ಅಂತ ಅನ್ನೋದಕ್ಕೂ 4 ಜಾತಿಗಳು ಅನ್ನೋದು ಒಂದೇ ಅಲ್ಲ. ವರ್ಣ ಅನ್ನೋದು ಶಾಸ್ತ್ರೀಯ, ಜಾತಿ ಅನ್ನೋದು ಸಾಮಾಜಿಕ. ಈ ಮಾತನ್ನು ಯಾರಾದರೂ ಜಗತ್ತಿನ ಇತಿಹಾಸದಲ್ಲಿ ಯಾರಾದರೂ ಮೊದಲು ಹೇಳಿದರೆ ಆಚಾರ್ಯ ಬಂದರೊಬ್ಬರು, ಯಾವ ಆಚಾರ್ಯರು ಹೇಳಿಲ್ಲ, ಯಾವ ಲೌಕಿಕ ವಿದ್ವಾಂಸರು ಹೇಳಿಲ್ಲ. ಇವತ್ತಿಗೂ ಬಹಳ ಜನಕ್ಕೆ ಜಾತಿ ವರ್ಣ ಬೇರೆ ಒಂದು. ಆದರೆ 13ನೇ ಶತಮಾನದಲ್ಲಿ ಆಚಾರ್ಯರು ಘೋಷಿಸುವುದು, ಅವರ ಮೇಲೆ ಈಗಲೂ ಪೇಪರ್ನಲ್ಲಿ ಅಪವಾದಗಳಿಂದ ಜಾತಿ ಭೇದ ಹುಟ್ಟಾಗಿದವರು, ಅವ್ರ ಜಾತಿ ಸಾಮಾಜಿಕ ವೈದಿಕ ಅಲ್ಲ ಅಂತ ಹೇಳಿದವರು ಅವ್ರ ಮೇಲೆ ಅಪವಾದ. ನಿಜವಾಗಿ ವರ್ಣ ಅನ್ನೋದನ್ನು ಪ್ರತ್ಯೇಕವಾಗಿ ಹೇಳಿ ಅದು ಜೀವ ಸ್ವಭಾವ, ಅದು ದೇಹ ಸ್ವಭಾವ ಅಲ್ಲ. ಜಾತಿ ಜನ್ಮ ಜನ್ಮಕ್ಕೆ ಬೇರೆ ಆಗಬಹುದು, ವರ್ಣ ಬೇರೆ ಆಗೋಲ್ಲ, ಯಾಕಂದ್ರೆ ಜೀವ ಸ್ವಭಾವ. ಇಷ್ಟು ಅಪೂರ್ವವಾದ ಸಂಗತಿ ಹೇಳಿದವರೇ ಬಂದ. ಆದರೆ ಅವರು ಶೂದ್ರರಿಗೆ ಮೋಕ್ಷ ಇಲ್ಲ ಅಂತ ಹೇಳಿ ಜಾತಿ ಬಗ್ಗೆ ಏನು ಎಲ್ಲ ಅಪವಾದ ಬಂದ. ಇದಕ್ಕೆ ಏನು ಕಾರಣ? ಮಧ್ವಾಚಾರ್ಯರಂತೂ ಅಲ್ಲ, ಪ್ರಾಯ ಮಾತು ನಾವು ಹಾಗೆ ನಡ್ಕೊಂಡೆವು ಶೂದ್ರರ ಹತ್ರ. ನೀವು ಮೋಕ್ಷ ಇದ್ದೀರಲ್ಲ, ನಾವು ಮಾಧ್ವರು ಯಾರೋ ಮಾಧ್ವರ ನಡವಳಿಕೆಯಿಂದ ಮಧ್ವಾಚಾರ್ಯ ತಪ್ಪು. ಎಷ್ಟೋ ಮಧ್ವಾಚಾರ್ಯ ಹೇಳಿದ ಸತತ ನನಗೆ ಬಹಳ ಒಂದು ಘಟನೆ ಹೇಳಬೇಕು. ಇದು ನಮ್ಮ ಗುರುಗಳು ವಿದ್ಯಾಮಾನ್ಯರು ಇದ್ದಾಗ ನಡೆದ ಘಟನೆ. ಅವರು ಒಂದು ಬಾರಿ ಇದು ಪುಣ್ಯಧಾಮದಲ್ಲಿ ನನ್ನ ಉಪನ್ಯಾಸ ಏರ್ಪಡಿಸಿ ಒಂದು ಆಯೋಜಕರು ಮಾತಾಡೋದು ಹೇಳಿದ್ರು. ಯಾವುದೋ ಗೀತೆ ಬಗ್ಗೆಯೋ ಯಾವುದ್ರ ಬಗ್ಗೆ ಮಾತಾಡಿದ್ದೇವೆ. ಒಂದು ವಾರದ ಕಾರ್ಯಕ್ರಮ ಅಥವಾ 5 ದಿವಸಕ್ಕೂ ಇದೆ. ಅವ್ರು ಬಂದು ಕೂದೋರು ಕೊನೆಗೆ ಆಶೀರ್ವಚನ ಮಾಡ್ತಾರೆ. ಒಂದು ದಿವಸ ನಾನು ಈ ವಿಷಯ ಮಾತಾಡಿದೆ. ವರ್ಣ ಬೇರೆ, ಜಾತಿ ಬೇರೆ. ಜಾತಿ ಅನ್ನೋದು ಸಾಮಾಜಿಕ ವ್ಯವಸ್ಥೆಯಿಂದ ಬಂದದ್ದು, ವರ್ಣ ಅನ್ನೋದು ಶಾಸ್ತ್ರೀಯ. ಅದು ಚಾತುರ್ವರ್ಣ್ಯಮಯ ಸೃಷ್ಟಿ. ಕೃಷ್ಣನೇ ಸ್ವಭಾವಪೂರ್ವಕವಾದ ಜನ್ಮ ಅವನು ಮಾತ್ರ ಪಡ್ಬೋದು, ಮತ್ತೆ ಯಾರು ಮನುಷ್ಯ ಮಾಡ. ಅದರಿಂದ ವರ್ಣ ಅನ್ನೋದು ದೈವನಿಯತ, ಜಾತಿ ಅನ್ನೋದು ಜನ್ಮಕ್ಕೆ ಬದಲಾಗೋಲ್ಲ, ಅದು ನಿಯತ ಅಲ್ಲ ಅಂತ ಅಲ್ಲಿ ನಾನು ಮಾತಾಡಿದೆ. ಆವಾಗ ನನಗೆ ಗುರುಗಳ ಅಭಿಪ್ರಾಯ ಅನ್ನೋದು ಗೊತ್ತಿರಲಿಲ್ಲ. ಅವರು ತುಂಬ ಸಂಪ್ರದಾಯದ ಅಭಿಪ್ರಾಯ ಮಾತಾಡುವಾಗ ನನ್ನ ಶಿಷ್ಯ ಹೇಳಿದ ನಾನು ಒಪ್ಪಲ್ಲ ಅಂತ ಹೇಳ್ತಾರೆ ಅನ್ನೋ ಭಯ ಇತ್ತು ನನಗೆ. ಅವ್ರಿಗೆ ಯಾವ ರೀತಿ ಹೇಳ್ತಾರೆ ನಿಜವೇ ಗೊತ್ತಿರಲಿಲ್ಲ ನನಗೆ. ಅವರು ಉಪಸಂಹಾರ ಆಶೀರ್ವಚನ ಅಂತ ಬೈತಾರೆ. ನಾನು ನಿಜವಾಗಿ ಬೈತಾರೆ, ಇವರು ಹೇಳುವಾದ ಮಾತೆಲ್ಲ ಶಾಸ್ತ್ರ ಹೇಳಿದ್ದೆ ಹಾಗೆಲ್ಲ ಹೇಳ್ಬೇಡ ಅಂತ ಹೇಳ್ತಾರೆ ಅಂತ ನಾನು ನಿರೀಕ್ಷೆ ಮಾಡಿದ್ದೆ. ಅವ್ರು ಏನು ಹೇಳಿದ್ರೆ, ಇವತ್ತು ಅಪೂರ್ವ ವಿಷಯವನ್ನು ನಿಮ್ಗೆ ಹೇಳಿದ್ವಿ. ನಾನು ನಿಪ್ಪಂತಾರೆ, ಇವತ್ತು ಅಪೂರ್ವ ವಿಷಯ ಇದು. ವರ್ಣ ಬೇರೆ ಜಾತಿ ಬೇರೆ ಅನ್ನೋದು ಶಾಸ್ತ್ರದ ಆಳದಲ್ಲಿ ಅಧ್ಯಯನ ಮಾಡಿದ್ರೆ ಮಾತ್ರ ಗೊತ್ತಾಗೋ ವಿಷಯ. ಸಾಮಾನ್ಯ ಜನರಿಗೆ ಯಾರಿಗೂ ಗೊತ್ತಿಲ್ಲ. ಆ ಅಪೂರ್ವ ವಿಷಯವನ್ನು ಇವತ್ತು ಹೇಳಿದ
ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ನನಗೆ ದಿಗ್ಭ್ರಮೆ. ಅಂದರೆ ವಿದ್ಯಾಭ್ಯಾಸಕ್ಕೆ ಅರ್ಥ ಆಗಕ್ಕೆ ಸಾಧ್ಯ ಅದು. ಸಾಮಾನ್ಯ ತಪ್ಪೇನೋ ಮಾಡರ್ನ್ ಶಾಸ್ತ್ರವನ್ನು ಏನೋ ತಿರುಚಿ ಮಾತಾಡ್ತಾನೆ, ಇವತ್ತು ಜನರಿಗೆ ಬೇಕಾಗುವ ಹಾಗೆ ಏನೋ ಇಂಟರ್ಪ್ರೆಟ್ ಮಾಡ್ತಾನೆ ಅನ್ನೋ ತಪ್ಪು ಕಲ್ಪನೆ ಸಾಮಾನ್ಯದಲ್ಲಿ ಬರುತ್ತೆ. ಬಹಳ ಜನಕ್ಕೆ ಇವತ್ತಿಗೂ ಆ ಕಲ್ಪನೆ ಇದೆ. ಆದರೆ ವಿದ್ಯಾಮಾನ್ಯರು ಅವತ್ತು ಹೇಳಿದ್ರೆ ನೋಡಿ, ಇದು ಅಪೂರ್ವ ವಿಷಯ, ಶಾಸ್ತ್ರದ ಅತ್ಯಂತ ಅಪೂರ್ವ ವಿಷಯ, ಬಹಳ ಜನ ಶಾಸ್ತ್ರದವರಿಗೂ ಅರ್ಥ ಆಗದ ವಿಷಯ. ನೀವು ಇದನ್ನು ತಪ್ಪದೇ ಪಾಲಿಸಬೇಕು ಅಂತ ನಾವು ತಿಳಿಬೇಕು ವಿದ್ಯಾಮಾನ್ಯರು. ನಾನೇ ಅವರ ಹತ್ರ ಅರ್ಥ ಉದ್ಧಾರವನ್ನು ನಿರೀಕ್ಷಿಸ್ತೇನೆ. ಹಾಗೆ ಎಷ್ಟೋ ವಿಷಯಗಳು ಆಚಾರ್ಯರು ಜಗತ್ತಿನಲ್ಲಿ ಇವತ್ತು ನಾವು 20ನೇ ಶತಮಾನ ಹೇಳಿದ್ರು ಏನಪ್ಪಾ ಅಂತ ಆಘಾತ ಆಗುವಷ್ಟು ಅಪೂರ್ವ ವಿಷಯಗಳನ್ನು ಹೇಳಿದ್ರು. ಅದನ್ನು ನಾವು ಜನಕ್ಕೆ ಮುಟ್ಟಿಸುವ ಕೆಲಸ ಮಾಡಲಿಲ್ಲ, ನಾವು ತಿಳಿಯುವ ಕೆಲಸವನ್ನು ಮಾಡಿಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ನಾನು ಹೇಳಿದ್ದು, ಇವತ್ತು ವಿಜ್ಞಾನ ಓದತಕ್ಕಂಥ ಮಂದಿ, ವೈಜ್ಞಾನಿಕವಾಗಿ ಚಿಂತನೆ ಮಾಡತಕ್ಕಂಥ ಮಂದಿ ಆಚಾರ್ಯರು ಒಂದು ಸಿದ್ಧಾಂತವನ್ನು. ಯಾಕೆಂದರೆ ವಿಜ್ಞಾನ ಅನ್ನೋದು ಹೊರಗಿನಿಂದ ಒಂದು ಇಟ್ಸ್ ಎ ಪ್ರೋಸೆಸ್ ಆಫ್ ಇನ್ವೆಸ್ಟಿಗೇಷನ್, ಇಟ್ ಇಸ್ ನಾಟ್ ಎಟ್ ಆಲ್ ಎ ಕನ್ಕ್ಲೂಷನ್. ಆದರೆ ಆ ಪ್ರೋಸೆಸ್ಸಿಗೆ ಒಂದು ಕನ್ಕ್ಲೂಷನ್ ಸಿಗಬೇಕಾಗಿದ್ದರೆ ನನಗೆ ಇವರು ಮಾತು ನೆನಪಾಗೋದು ಯಾವಾಗ ಇವರು ಬರಲಿಲ್ಲ. ಅವ್ರು ಲಾಸ್ಟ್ ಟೈಮ್ ಬಂದಿದ್ದು ಗುಜರಾತ್, ಈಗ ಅಮೇರಿಕಾದಲ್ಲಿ ಡಾಕ್ಟರ್ ಮುಕುಂದ್ ಅವರು ನಂತರ ಯಾವಾಗಲೂ ಹೇಳಿದ್ರು, ಯಾಕೆಂದರೆ ನಾನು ಕ್ವಾಂಟಮ್ ಥಿಯರಿ ಮೇಲೆ ಥೀಸಿಸ್ಕೊಂಡು ಡಾಕ್ಟರೇಟ್ ಪಡೆದೆ. ಅದು ನನಗೆ ಕ್ವಾಂಟಮ್ ಥಿಯರಿ ಅರ್ಥ ಆಗಿರಲಿಲ್ಲ. ಅದು ಅರ್ಥ ಆದದ್ದು ಆಚಾರ್ಯ ಭಕ್ತರ ಶಾಸ್ತ್ರ ಓದಿರಬೇಕು. ಅಲ್ಲಿ ತೆರೆದುಕೊಂಡು ನನಗೆ ಇಂಗ್ಲೀಷ್ನಲ್ಲಿ ಯಾವ ಪುಸ್ತಕ ಓದಿದ್ರು ನನಗೆ ಮನವರಿಕೆ ಆಗಿರಲಿಲ್ಲ. ಬಟ್ ಥಿಯರಿಟಿಕಲ್ ಆಗಿ ಬರೆದು PhD ಸಿಕ್ಕಿತು. ನನಗೆ ಮನವರಿಕೆ ಆದದ್ದು ಆಚಾರ್ಯರ ಗ್ರಂಥಗಳನ್ನು ಓದಿದ್ರು. ಇದು ಇಂಥ ಅನೇಕ ವಿಷಯಗಳು, ಒಂದೆರಡಲ್ಲ, ಅನೇಕ ವಿಷಯಗಳು. ಆಚಾರ್ಯರು ಒಂದು ದೃಷ್ಟಿಯಿಂದ 3ನೇ ಶತಮಾನದ ಅತ್ಯಂತ ಕ್ರಾಂತಿಕಾರಿ ಸಾಮಾನ್ಯ ಜನರ ದೃಷ್ಟಿಯಲ್ಲಿ ಕ್ರಾಂತಿ. ಬರೀ ಸತ್ಯ ಹೇಳುವ ಕಾಳಜಿ ಅಷ್ಟೇ. ಸತ್ಯ ಹೇಳುವ ಭರದಲ್ಲಿ ಆ ಕಾಲದಲ್ಲಿ ಇದ್ದ ಎಲ್ಲ ಅಸತ್ಯಗಳನ್ನು ಜಾರಿಸಿಬಿಟ್ಟು ಅವರಷ್ಟು ಒಂದು ಖಚಿತವಾಗಿ ಸತ್ಯದ ಮೇಲೆ ನಿಷ್ಠೆಯಿಂದ ಇಷ್ಟು ಮಾಡಿ ಯಾವತ್ತೂ ಯಾವೊಬ್ಬ ವ್ಯಕ್ತಿಯನ್ನೂ ಕೂಡ ಹೆಸರು ಹೇಳಿ ಖಂಡನೆ ಮಾಡಿಲ್ಲ. ಅವರಿಗೆ ಬರೀ ತತ್ವದ ವಿಚಾರದಲ್ಲಿ ಅಭಿಪ್ರಾಯ ಬೇಡ ಅಷ್ಟೇ, ತಾತ್ವಿಕ. ಅದನ್ನು ವೈಯಕ್ತಿಕವಾಗಿ ಅಲ್ಲ, ಯಾವತ್ತೂ ಯಾವ ವ್ಯಕ್ತಿಯನ್ನು ಹೆಸರು ಉದ್ದೇಶ ಮಾಡಿ ಇಂಥವರು ಹೀಗೆ ಹೇಳಿದ್ದಾರೆ ಅದು ತಪ್ಪು ಅಂತ ಗೊತ್ತಿಲ್ಲ. ವಿಚಾರಧಾರೆಯನ್ನು ಬಹಳ ಉಗ್ರವಾಗಿ ಖಂಡನೆ ಮಾಡಿದ್ದಾರೆ. ಅದು ಎಷ್ಟು ಉಗ್ರವಾಗಿ ಅಂದರೆ ಅದು ಉಗ್ರತೆ ಬರುವುದು ಯಾವುದು ಅಂತ, ಒಂದು ದ್ವೇಷ ಇದ್ದರೆ ಉಗ್ರತೆ ಬರ್ತದೆ. ಒಬ್ಬನ ಮೇಲೆ ದ್ವೇಷ ಇದ್ದರೆ ನಾವು ಇನ್ನೊಂದೇನು ಅಪಾರವಾದ ಅನುಕಂಪ ಇದ್ರೂ ಸಿಕ್ಬಾರ್ದು. ಒಬ್ಬ ಹುಡುಗ ದಾರಿ ತಪ್ಪಿದಾಗ ತಂದೆಗೆ ಸಿಕ್ಕಾಪಟ್ಟೆ ಕೋಪ ಬರ್ತದೆ. ಯಾಕೆಂದರೆ ಇವರು ಮಗು ಹಾಳಾಗಬಾರ್ದು. ತುಂಬ ಪ್ರೀತಿ ಇದ್ದಾಗ ಕೋಪ ಬರ್ತದೆ. ಆಚಾರ್ಯರಿಗೆ ಆ ಪ್ರೀತಿ ಸಮಾಜ ಹಾಳಾಗುತ್ತಲ್ಲ ಅಂತ ಅನುಕಂಪೆಯಿಂದ ಅವರು ಬಹಳ ಉಗ್ರವಾಗಿ ಮಾತಾಡ್ತಾರೆ. ಒಂದು ಉದಾಹರಣೆ, ಕಷಾಯ ವೇತ್ರಾದಿಗೆ ಸಸ್ಯ ಪ್ರಸ್ತರಿಸಿ ಉತ್ತರ ಬಂದಿರ್ತದೆ. ಯಾರಾದರೂ ಒಂದು ಪ್ರಪಂಚ ಮಿಥ್ಯ ಅಂತ ಹೇಳಿದರೆ ಅಲ್ಲಪ್ಪ ಅಂತ ಹೇಳಿ ಏನು ಹೇಳಿ ಕೇಳೋಲ್ಲ. ನಮ್ಮ ಗುರುಗಳು ಹೇಳಿದ್ರು, ಜಗತ್ತು ಸುಳ್ಳು ಎಲ್ಲ ಸುಳ್ಳು, ಒಪ್ಪಲ್ಲ ಅಂತ. ಹಾಗೆ ಹೇಳಿದರೆ ಅವರಿಗೆ ನೋಡಿ ಯಾರು ಸತ್ಯವನ್ನು ಒಪ್ಪುವ ಮನಸ್ಸಿಲ್ಲದೆ ಆ ರೀತಿ ಯಾರಾದರೂ ಮಾತಾಡಿದರೆ ಏನು ಮಾಡಬೇಕು ಅಂದರೆ ಅವನ ಹತ್ರ ವಾದ ಮಾಡೋಣ. ಮತ್ತೆ ಮನೆ ಒಳಗೆ ಬೆತ್ತ ಇದ್ರೆ ತಾಯಿಯವರು ಬಾರಿ ಸೋಗಬೇಕು. ಯಾಕೆಂದರೆ ಯಾಕಯ್ಯ ಹೊಡಿತೀನಿ, ನಾನು ಹೊಡೆದದ್ದು ಸುಳ್ಳು, ಹೊಡೆದದ್ದು ಸುಳ್ಳು ಅಂತ ಹೇಳಿಬಿಡು. ಬೇರೆ ವಾದ ಮಾಡಿ ಏನು ಉಪಯೋಗ ಇಲ್ಲ. ನಾನು ಹೊಡೆದೇ ಇಲ್ಲಪ್ಪ, ಅದು ಸುಳ್ಳು, ಮಿಥ್ಯ, ನೀನು ನೋವಾದದ್ದು ಮಿಥ್ಯ, ಯಾಕೆ ಸುಮ್ಮನೆ ಗಲಾಟೆ ಮಾಡ್ತೀಯ ಅಂತ ಹೇಳಿ ಬಂದ್ಬಿಡು. ಅಂದರೆ ಆ ನೋವು ಆಳಗಳು. ಒಂದು ಸತ್ಯವನ್ನು ಹೇಳುವಾಗ ಜನ ಅದನ್ನು ಒಪ್ಪಿಕೊಳ್ಳದೇ ಇದ್ದಾಗ ಸತ್ಯ ತಿಳಿದವರಿಗೆ ಆಗುವ ನೋವು ಅದರ ಹಿಂದೆ ಇದೆ. ಅದು ಅರ್ಥ ಆದರೆ ಅವ್ರು ಯಾಕೆ ಹಾಗೆ ಹೇಳಿದ್ರು ಅನ್ನೋದು ಗೊತ್ತಾಗ. ಯಾವಾಗಲೂ ಸತ್ಯ ಹೇಳಿದಾಗ ಇದನ್ನು ಒಪ್ಪದೆ ನಿರಾಕರಣೆ ಮಾಡಿದ್ರೆ ಆಗುವ ನೋವು ಮತ್ತು ಆಕ್ರೋಶ ಉಂಟಲ್ಲ, ಅದು ಅಸಾಧಾರಣ, ನಡ್ಕೊಳ್ಳಿಕ್ಕೆ ಆಗುವುದಿಲ್ಲ. ಅದು ಬಾರಿಸಿ ಬಿಡಬೇಕು ಕೆನ್ನೆಗೆ ಅಂತ ನಾನು. ಯಾಕೆಂದರೆ ನಮಗೆ ಸತ್ಯ ನಿಜವಾಗಿ ಗೊತ್ತಾಗಿದೆ, ಅದು ಹೇಳಿದ್ರು ಅವರು ಒಪ್ಪಲ್ಲ. ಅಂಥ ಸಂದರ್ಭದಲ್ಲಿ ಏನಿಲ್ಲ, ಕೆನ್ನೆಗೆ ಬಾರಿಸುವಂಥ ಅಂಥ ನೋವು ಆಚಾರ ಅನುಭವಿಸಿದ್ದಾರೆ. ಹೋದಲ್ಲೆಲ್ಲ ಏನು ಹೇಳಿದ್ರು ಕೇಳೋಲ್ಲ ಜನ. ನಮ್ಮ ಗುರುಗಳು ಹೇಳಿದ್ರು ನಾವು ಬಿಡೋಲ್ಲ ಅಂತ. ಅಂಥ ಸಂದರ್ಭದಲ್ಲಿ ಉಗ್ರರಾದದ್ದು. ಆದರೆ ಎಲ್ಲಿಯೂ ಅವರು ಇಡೀ ಶಾಸ್ತ್ರದ ಅವರ ಸರ್ವಗ್ರಂಥಗಳಲ್ಲಿ ಯಾವತ್ತೂ ಯಾವ ಕಡೆಯೂ ಒಬ್ಬ ವ್ಯಕ್ತಿಯ ಹೆಸರನ್ನು ಉಲ್ಲೇಖಿಸುತ್ತಿದೆ. ಅಂದರೆ ಸತ್ಯ ಯಾವಾಗಲೂ ಇಂಪರ್ಸನಲ್ ಆಗಿರಬೇಕು. ಅದನ್ನು ಪೂರ್ಣ ಪ್ರಮಾಣದಲ್ಲಿ ಅವರು ಯಾವತ್ತೂ ಯಾವುದೇ ಒಂದು ಈ ಪ್ರಪಂಚದಲ್ಲಿ ಶಂಕರರು ಅವರು ನಿರಸ್ತಃ ನಗ್ರಹ ನಿರಸ್ತಃ ರಕ್ತವಸಮಃ ಇದ್ದಾರೆ. ಅವರು ಹೇಳ್ತಾರೆ, ಬತ್ತಲೆ ವೇದಾಂತವರನ್ನು ಖಂಡಿಸಿದ್ದಾಯಿತು, ಕೆಂಪುಪಟ್ಟೆ ವೇದಾಂತವನ್ನು ಖಂಡಿಸಿ ಜೈನರು ನಗ್ರಪಟ್ಟಃ ನಿರಸ್ತಃ ಇದ್ದಾರೆ, ರಕ್ತವಸನ ಹೊಂದಿದೆ. ಅಂದರೆ ಕೆಂಪು ಪಟ್ಟೆ ಜೈನರಲ್ಲಿ ಆಗಿದೆ,
ಕೆಲವರು ಬಿಳಿ ಬಟ್ಟೆಯವರು, ಶ್ವೇತವಸನ ನಿರಸ್ತಃ ಇದಾನಿಂ ರಕ್ತವಸನ ನಿರಸ್ತ. ಕೆಂಪು ಬಟ್ಟೆಯವರು ಅಂದರೆ ಅವರು ದಿಗಂಬರ ಸನ್ಯಾಸಿ. ದಿಗಂಬರತ್ವವನ್ನು ಮಾಡಲಿಕ್ಕೆ ಕಷ್ಟ ಆದಾಗ ಕೆಂಪು ಬಟ್ಟೆಯವರು, ಬಿಳಿ ಬಟ್ಟೆಯವರು ಕೆಂಪು ಬಟ್ಟೆಯವರು ಅಂದರೆ ಅವರಿಗೆ ಒಂಥರ ಪರ್ಸನಲ್ ಅಟ್ಯಾಕ್ ಇತ್ತು. ಬಿಳಿ ಬಟ್ಟೆಯವರನ್ನು ಖಂಡಿಸಿದ್ದಾಯಿತು, ಇನ್ನು ಕೆಂಪು ಬಟ್ಟೆಯವರನ್ನು ತೊಳಿತೇವೆ ಅಂತ ಅಂತ. ಆ ಜೈನರು ಅನ್ನೋ ಶಬ್ದವನ್ನು ಆಚಾರ್ಯ ಉಪಯೋಗಿಸಿದರು, ಬೌದ್ಧರು ಅನ್ನೋ ಶಬ್ದವನ್ನು ಉಪಯೋಗಿಸಿದರು. ಆ ದ್ವೈತಿಗಳು ಯಾವ ವ್ಯಕ್ತಿಯ ಹೆಸರನ್ನ ಆ ಪಂಥದ ಒಂದು ಸ್ಪೆಸಿಫಿಕ್ ಆಗಿ ಆ ಪಂಥದ ಹೆಸರನ್ನು ಆಚಾರಗೊಳಿಸಿದರು. ವಿಷಯ ಹೇಳ್ತಾರೆ, ಹೀಗೆ ಹೀಗೆ ಅಭಿಪ್ರಾಯ ಭೇದಗಳಿವೆ ಜಗತ್ತಿನಲ್ಲಿ ಎಲ್ಲ. ಮತ್ತೆ ಅವರ ಅದ್ಭುತವಾದ ಸಂದೇಶ ಏನಂದರೆ, ಯಾರಾದರೂ ಆಚಾರ್ಯ ನೀವು ಬಂದರೆ ಅಲ್ವಾ, ಜಗತ್ತಲ್ಲಿ ಎಲ್ಲ ನಿಮ್ಮ ಸಿದ್ಧಾಂತದ ಅನ್ಯಾಯಗಳಾಗಲಿ, ನೀವು ವಾಯುದೇವರು ಬಂದಿದ್ದು ನೀವು ಆ ಶಕ್ತಿ ಇಲ್ವಾ ಅಂತ ಹೇಳಿದ್ರೆ ಆಚಾರ್ಯ ಮೊದಲು ವರ್ತಂತೆ ಸಮಯ ಸದಾ ಅಂತ. ಮನುಷ್ಯ ಇರುವಷ್ಟು ಕಾಲವು ಮನುಷ್ಯನ ಬುದ್ಧಿ ವೈವಿಧ್ಯ ಇರುವಂಥ, ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಆಗುತ್ತೆ. ಎಷ್ಟು ಕಾಲ ಈ ಪ್ರಪಂಚದ ಮನುಷ್ಯ ಇರ್ತಾರೋ ಅಷ್ಟು ಕಾಲ ಈ ಎಲ್ಲ ಮತಗಳು ಇರ್ತವೆ ಅಂತ ಒಂದು ಕೊನೆಯ ಸಿದ್ಧಾಂತ ಅಂತ ಯಾವತ್ತೂ. ಯಾಕೆಂದ್ರೆ ಹ್ಯೂಮನ್ ಸೈಕಾಲಜಿ ಎಲ್ಲವನ್ನು ಒಪ್ಪಿ ಒಂದು ಸತ್ಯವನ್ನು ಒಪ್ಪಿ ಎಲ್ಲರೂ ಬದುಕುವಂಥ ಒಂದು ಕಾಲವೇ ಇಲ್ಲ. ಅದಕ್ಕೆ ಆಚಾರ ಮಾತ್ರ ಯಾಕೆಂದ್ರೆ ಇವತ್ತರ ಯುದ್ಧ ಸಿದ್ಧಾಂತ, ಬೇರೆಯವರಿಗೆ ಅದು ಕಾರಣ ಹೇಳಲಿಕ್ಕೆ ಹೋಗುದು. ಅದರಿಂದ ವರ್ತಂತೆ ಸಮಯ ಯಾಕೆ ಮೂರು ಕಾರಣ ಹೇಳಿ, ದೌರ್ಲಭ್ಯಾದ ಶುದ್ಧ ಬುದ್ಧಿನ, ಬಾಹುಲ್ಯಾದ ಅಲ್ಪವೇದಿನ, ದುರಾಗ್ರಹಕ್ಕೆ ಹಿತತ್ವ. ಬಹಳ ಅದ್ಭುತವಾದ ಮೂರು ಕಾರಣಗಳು. ಒಂದು, ಯಾವ ಕಾಲದಲ್ಲೂ ಶುದ್ಧವಾದ ಚಿಂತನೆ ವಿರಳ. ಶುದ್ಧವಾದ ಚಿಂತನೆ ಯಾಕಂದ್ರೆ ಯಾವಾಗಲೂ ನಮ್ಮ ಮನಸ್ಸು ನಾವು ಓದಿದ ಗ್ರಂಥಗಳ, ನಾವು ಬೆಳೆದ ವಾತಾವರಣ, ಸಮಾಜ, ಪರಿಸರ, ನಮ್ಮ ಮನೆತನ, ಇದೆಲ್ಲದರ ಪ್ರಭಾವದಿಂದ ನಮ್ಮ ಥಾಟ್ಸ್ ರೂಪುಗೊಂಡಿರ್ತಾರೆ. ಸೊ ಆಲ್ವೇಸ್ ಅವರ್ ಮೈಂಡ್ ಈಸ್ ಪೊಲ್ಯೂಟೆಡ್. ಅದು ಶುದ್ಧ ಚಿಂತನೆ, ಇಷ್ಟು ಪೊಲ್ಯೂಷನ್ ಜೊತೆಗೆ ಚಿಂತನೆ ಮಾಡುತ್ತೆ ಮೈಂಡ್. ಅದರಿಂದ ಶುದ್ಧ ಚಿಂತನೆ ಅನ್ನೋದು ಸಾಧ್ಯ ಇಲ್ಲಪ್ಪ ಯಾರಿಗೂ. ಎಷ್ಟು ಅದ್ಭುತವಾದ ಆವಿಷ್ಕಾರ ಇದು, ಯಾರು ಹೇಳಿಲ್ಲ. ಶುದ್ಧ ಚಿಂತನೆ ಯಾವ ಕಾಲದಲ್ಲೂ ಸಾಧ್ಯ ಇಲ್ಲ. ನಾವು ಎಷ್ಟು ಶುದ್ಧ ಚಿಂತನೆ ಮಾಡಿದ್ರೂ ಒಂದಲ್ಲ ಒಂದು ಇನ್ಫ್ಲೂಯೆನ್ಸ್, ಪೊಲ್ಯೂಷನ್ ನಮ್ಮ ಚಿಂತನೆಯಲ್ಲಿ ಇದ್ದೇ ಇದೆ. ಇವಾಗ ನೋಡಿ, ಮಧ್ವಾಚಾರ್ಯ ಹೇಳೋ ಪ್ರಕಾರ ಮಾಧ್ವರು ಮಧ್ವ ಸಿದ್ಧಾಂತವನ್ನು ಓದ್ತಾರೆ, ಶಂಕರ ಸಿದ್ಧಾಂತವನ್ನು ಓದ್ತಾರೆ. ಸಮಸ್ಯೆಯನ್ನು ಗೊತ್ತಾರೆ, ಓದುವ ಮುಂಚೆ ಶಂಕರ ನಮ್ಮ ಗುರುಗಳು ಹೇಳಿದ್ದೆ ಸರಿ ಅನ್ನೋ ಪೊಲ್ಯೂಷನ್ ಜೊತೆ ಗೊತ್ತಾರೆ. ಮಾಧ್ವರು ಏನೇ ಆಗಲಿ ಮಧ್ವಾಚಾರ್ಯ ಹೇಳಿದ್ದೇ ಸರಿ ಅದು ನಾಳೆ ಅರ್ಥ ಆಗಲೇ ಬಿಡಲಿ ಅಂದರೆ ಇದೇ ಅಂತ ಪೂರ್ವಾಗ್ರಹ. ಸರಿ ತಪ್ಪನ ಫಸ್ಟ್ ಯಾವ ಸರಿಯಾದ ತಪ್ಪು ನಾನು ಖಂಡನೆ ಮಾಡೋದಿಲ್ಲ. ನಮ್ಮ ಮೈಂಡು ಕಂಡೀಷನ್ಡ್ ಆಗಿ ಓದಿ, ಎಷ್ಟೋ ಸಂದರ್ಭದಲ್ಲಿ ಹೀಗೆ ಕಂಡೀಷನ್ಡ್ ಆಗಿ ಓದಿದಾಗ ಸತ್ಯ ಗೊತ್ತಾಗುತ್ತೆ. ಅದನ್ನ ಆಚಾರ್ಯ ಹೇಳ್ತಾರೆ, ಆ ಮೈಂಡು ಅದಕ್ಕೆ ವೆಕೇಟಿವ್ ಮೈಂಡ್ ಅಂತಾರೆ, ಅರ್ವಾಚಿಂತ ಅಕ್ಷರ. ಮೈಂಡ್ ನೀವು ಕಂಡೀಷನ್ ಆದಾಗ ಮಧ್ವ ಸಿದ್ಧಾಂತ ಓದಿದ್ರೆ ಮಧ್ವಾಚಾರ ಅರ್ಥ ಆಗೋದು. ಎಲ್ಲ ತೊಳೆದು ಕೊಡಬೇಕು, ಎಲ್ಲ ತೊಳೆದು. ಅದು ನಾವು ಒಂದು ಆ ಗ್ರಂಥ, ಶಾಸ್ತ್ರ ಗ್ರಂಥ ಅಧ್ಯಯನ ಮಾಡುವಾಗ ಏನು ಮಾಡಬೇಕು ಅಂದರೆ ಪಾಪಪುರುಷ ವಿಸರ್ಜನೆ ಮಾಡಿ ಕೊಡಬೇಕು. ಅದರ ಪಾಪಪುರುಷನನ್ನು ವಾಯುನ ನಿರ್ದಹನ ಮಾಡಿ, ಆಮೇಲೆ ಅದರ ವಾಯುನ ಶೋಷಣೆ ಮಾಡಿ, ಅಗ್ನಿಯಿಂದ ನಿರ್ದಹನ ಮಾಡಿ, ಆಮೇಲೆ ಅಮೃತ ವೃಷ್ಟಿಯಿಂದ ನಾವು ಸ್ನಾನ ಮಾಡಿ ಪರಿಶುದ್ಧರಾಗಿ ಹೋಗಬೇಕು. ಅಂದರೆ ಮೈಂಡ್ನಲ್ಲಿ ಯಾವುದೇ ಪಾಪದ ಸ್ಪರ್ಶ ಇಲ್ಲ. ಆ ಸ್ಥಿತಿಯಲ್ಲಿ ನಿಜವಾಗಿ ಪಾಪಪುರುಷ ವಿಸರ್ಜನೆ ಮಾಡಿ ಗ್ರಂಥ ಮುಟ್ಟಬೇಕು. ಅದನ್ನು ಹೇಳ್ತಾರೆ ಆಚಾರ್ಯ, ದೌರ್ಲಭ್ಯ ಶುದ್ಧ ಬುದ್ಧಿನ. ಎರಡನೇ ಸಮಸ್ಯೆ ಬಹಳ ಅದ್ಭುತ ಇದೆ. ಅರ್ಧಂಬರ್ಧ ತಿಳಿದವರೇ ಜನ ಲೋಕದಲ್ಲಿ ಮೆಜಾರಿಟಿ. ಆದ್ದರಿಂದ ಅವ್ರ ಮಧ್ಯೆ ನಡೆಯೋದು. ಯಾಕೆಂದರೆ ಬಹುಮತಕ್ಕೆ ಬೆಲೆ. ಈ ಸ್ವಚ್ಛ ತಿಳಿದವರು ಅವ್ರ ಮೈನಾರಿಟಿ, ಅವ್ರಿಗೆ ಮೂಲೆಪಾಲ ಮಾಡಬೇಕು. ಯಾರು ಸತ್ಯ ಹೇಳ್ತಾರೆ ಅವ್ರು ಮೂಲೆಪಾಲಾಗ್ತಾರೆ. ಆ ಅರ್ಧಂಬರ್ಧ ತಿಳಿದು ಮೆಜಾರಿಟಿಲಿರೋ ಜನ ಗೆದ್ದು. ಎಷ್ಟು ದುರಂತರ ಅಂದರೆ ಎಷ್ಟು ಚಂದ ಹೇಳ್ತಾರೆ ಆಚಾರ್ಯ, ಬಾಹುಲ್ಯ ಆದ ಅನುಭವ ಇದೆ. ನಾವು ಮುಂದೆ ಅಂತ ಬಹಳ ದೊಡ್ಡದು ಏನಂದರೆ ನಾವು ಏನನ್ನು ನಂಬಿದ್ದೇವೋ ಅದೇ ಸತ್ಯ ಅನ್ನುವ ದುರಾಗ್ರಹ. ಇದು ಇಲ್ಲದೆ ನಮ್ಮ ವಿಚಾರ ಪಡೆಯುವುದು ಯಾವ ಅಧ್ಯಯನವೂ ನಡೆಯುವುದು. ಹಾಗಾಗಿ ವರ್ತಂತೆ ಸಮಯ ಸದಾ ಅನಾದಿತೋ ಹಿ ಸಮಯ. ಎಲ್ಲ ಶಾಸ್ತ್ರಗಳು ಮನುಷ್ಯನ ತಲೆ ಕೆಲಸ ಮಾಡಿ ಪ್ರಾರಂಭ ಮಾಡಿದಂತೆ ಎಲ್ಲ ಮತಗಳು ಇವೆ. ಮನುಷ್ಯನ ತಲೆ ಕೆಲಸ ಮಾಡುವಷ್ಟು ಕಾಲ ಎಲ್ಲ ಮತಗಳು ಇರ್ತಾರೆ. ಅದರಲ್ಲಿ ಒಂದು ಶುದ್ಧ ಮತ ಸತ್ಯ ಅಂತ ತೀರ್ಮಾನವಾಗಿ ಕೊನೆಯದಾಗಿ ಉಳಿಯುವ ಪ್ರಶ್ನೆ ಯಾವ ಕಾಲದಲ್ಲಿ ಇಲ್ಲ. ಇದು ಪ್ರಾಯ ಪ್ರಪಂಚ ಇಡೀ ಜಗತ್ತಿನ ಒಂದು ಮೂಲಭೂತ ಸತ್ಯವನ್ನು ಹೇಳಿದವರು. ಹಾಗಾಗಿ ತುಂಬ ಆಚಾರ್ಯರಿಗೆ ಇದ್ದಷ್ಟು ಅವರ ಜೀವನ ಕಾಲದಲ್ಲಿ 29 ವರ್ಷಗಳಲ್ಲಿ ಅವರಿಗೆ ಎದುರಾದಷ್ಟು ವಿರೋಧಗಳು, ಪ್ರತಿರೋಧಗಳು ಬೇರೆ ಯಾವ ಆಚಾರ್ಯ. ರಾಮಾನುಜಾಚಾರ್ಯರಿಗೆ ಬಹಳ ಮೈನರು. ತಮಿಳುನಾಡಿನಲ್ಲಿ ಅವರು, ತಮಿಳುನಾಡಿನ ರಾಜಶೈವ ಇತ್ತು, ವೈಷ್ಣವ ಧರ್ಮದ ಅಂದರೆ ಅವರು ರಾಜಾಶ್ರಯ ತೊಂದರೆ ಬಂದು ರಾಜ ಅವ್ರನ್ನ ಅರೆಸ್ಟ್ ಮಾಡಿ ತನ್ನಿ ಅಂತ ಹೇಳಿದ. ಅವ್ರನ್ನ ಅರೆಸ್ಟ್ ಮಾಡಿ ತಂದು ಕಣ್ಣು ಕಿತ್ಬಿಡಬೇಕು ಅಂತ ತೀರ್ಮಾನ ಮಾಡಿದ್ರು. ರಾಮಾನುಜರು ತಕ್ಷಣ ಒಂದು ಕರ್ನಾಟಕದಲ್ಲಿ
ಅವನ ಬಿಟ್ಟಿದ್ದೇವ ಆಶ್ರಯಿಸಿದ್ದು ನಿಜವಾಗಿ ಸಮಸ್ಯೆ ಆಗಲಿಲ್ಲ ಅವರಿಗೆ. ಅಲ್ಲಿ ಇದ್ದಿದ್ರೆ ಅವ್ರು ಕಣ್ಣಿಗೆ ಕಿತ್ಬಿಡ್ತಿದ್ರು. ಪಾಪ ಅವ್ರ ಶಿಷ್ಯನ ಕಣ್ಣು ಕಿತ್ತು ಸುರೇಶನ. ಅವನ್ನ ಅರೆಸ್ಟ್ ಮಾಡಿದ್ರು. ಯಾರು? ಅವನೇ ಜನರನ್ನ ಗುರುಗಳ ಉಳಿಸೋದಕ್ಕೋಸ್ಕರ ಅವ್ನ ಕಣ್ಣು ಕಿತ್ಬಿಟ್ಟು ಅವ್ರ ಶಿಷ್ಯನ ಕಣ್ಣು ಹೋಯ್ತು. ಇವ್ರು ಆರಾಮ್ ಮೇಲ್ಕೋಟೆಯಲ್ಲಿ ಬಂದ್ಬಿಟ್ಟು ಇಲ್ಲಿ ಬಂದ್ಮೇಲೆ ಏನೂ ಸಮಸ್ಯೆ ಆಗಿಲ್ಲ. ಪ್ರತಿರೋಧವೇ ಬಂದಿಲ್ಲ. ಶಂಕರನು ಪ್ರತಿರೋಧ ಇದ್ದು ಸಣ್ಣದಿರುವಾಗ ಹುಡುಗ ಆಗಿದ್ದಾಗ ಅವ್ರ ಮನೆತನದ ಮೇಲೆ ಒಂದು ಬಹಿಷ್ಕಾರ ಇತ್ತು. ಅದಕ್ಕೆ ಅವರು ಉತ್ತರ ಭಾರತಕ್ಕೆ ಹೋದರು. ಉತ್ತರ ಭಾರತಕ್ಕೆ ಹೋಗಿ ಅಲ್ಲಿ ಯಾರಿಗೂ ಪರಿಚಯ ಇಲ್ಲ. ಅಲ್ಲೇ ಸಂಪರ್ಕ ಮಾಡಿ ಅಲ್ಲಿ ಅವರು ಬೆಳೆದು ದೊಡ್ಡವರಾದರೆ ಇಲ್ಲ. ಬಂದಾಗಲೂ ಮೊದಲು ಕೇರಳದಲ್ಲಿ ಅವರಿಗೆ ಯಾರು ಅವಕಾಶ ಕೊಡಲಿಲ್ಲ. ಇದ್ದರೆ ಕೇರಳದಲ್ಲಿ ಅವರಿಗೆ ಉತ್ತರ ಭಾರತಕ್ಕೆ ಮೊದಲು ಬಂದಾಗ ಅವರು ಕೇರಳದಲ್ಲಿ ಯಾರೋ ಅವಕಾಶ ಕೊಡಲಿಲ್ಲ. ಅವರು ಬಂದು ಇದ್ದದ್ದು ಮತ್ತೆ ಕರ್ನಾಟಕ ಸಹನೆ ಪ್ರಾಯ ಕರ್ನಾಟಕದಲ್ಲಿ ಭಾರಿ ಸಹನೆ ಇತ್ತು. ಇದು ಸ್ವಲ್ಪ ಕಮ್ಮಿ ಆಗಿದೆ. ನಾವು ಭಾಳ ಸಹನೆ ಎಲ್ಲ ಪದಗಳನ್ನು ತಾಳ್ಮೆಯಿಂದ ಸಹಿಸಿ ಬರ್ರಿ ಇಲ್ಲೇ ಇಲ್ಲಿ ಅಂತ ಅವರಿಗೂ ಅವಕಾಶ ಕೊಟ್ಟದ್ದು ಕರ್ನಾಟಕ. ಹಾಗಾಗಿ ಬೇರೆ ಏನೋ ಇಲ್ಲಿ ಬಂದರೆ ಅವರಿಗೆ ಪ್ರತಿರೋಧ ಬರಲಿಲ್ಲ. ಆಚಾರ್ಯ ಮಧ್ವರಿಗೆ ಆಗಲ್ಲ. ಅವರು ಕರ್ನಾಟಕದವರೇ ಅವರಿಗೆ ಪ್ರತಿರೋಧ ತುಂಬ ಮಾಡಿದ್ದಾರೆ ಅಂತ ಗೊತ್ತಾಗಲ್ಲ. ಆಚಾರ್ಯರ ಮೇಲೆ ಅಧಿಕಾರ ಪ್ರಯೋಗ ಕೃತ್ರಿಮ ಪ್ರಯೋಗ ಮಾಡಿದ್ದಾರೆ. ಆಚಾರ್ಯನ ಪುಸ್ತಕಗಳನ್ನು ಕಳುವು ಮಾಡಿ ಇದು ಮಾಡಿದ್ದಾರೆ. ಆಚಾರ್ಯ ಕುತ್ತಿಗೆ ಹೆಚ್ಚಿಗೆ ಅವರ ಇದೆಲ್ಲ ಅವರ ಜೀವನ ಚರಿತ್ರೆಯಲ್ಲಿ ಬರುವ ವಿಷಯ. ಬೇರೆ ಯಾರಿಗೂ ಆಗದಷ್ಟು ವಿರೋಧಗಳು. ಅವ್ರು ದಂಡ ಮುರಿಬೇಕು ಅಂತ ಒಬ್ಬರು ಸ್ವಾಮಿಗಳು, ಅವ್ರ ಕುತ್ತಿಗೆ ಸೇರ್ಬೇಕು ಅಂತ ಒಬ್ಬ ಯೋಗಿ, ಒಬ್ಬ ಗಟ್ಟಿ, ಹೀಗೆ ಒಂದೆರಡು ವಿಧದ ಅಲ್ಲ, ಎಲ್ಲ ವಿಧದ ವಿರೋಧಗಳು, ಎಲ್ಲ ವಿಧದ ಪಂಥಾಹ್ವಾನ. ಪ್ರಾಯ ಎಲ್ಲ ಪಂಥಾಹ್ವಾನಗಳನ್ನು ಲೀಲಾಜಾಲವಾಗಿ ಎದುರಿಸಿದ್ದವರು ಆಚಾರ್ಯ ಮಾತ್ರ. ಗಟ್ಟಿ ಬಂದರೆ ಕುತ್ತಿಗೆ ಹೆಚ್ಚುತ್ತಿದೆಯಾ ಹೆಚ್ಚು ಅಂತ ಕುತ್ತಿಗೆ ಕೊಟ್ಟವರು ನೋಡುವ ನಾನು ವೇದ ಮಂತ್ರ ಹೇಳ್ತಾ ಹೋಗ್ತೇನೆ. ನನ್ನ ಬಾಯಿ ಕಟ್ಟಬೇಕು ಆ ಥರ ಕುರ್ಚಿಗೆ ಹಿಚ್ಕು ನೋಡೋ ನನ್ನ ಬಾಯಿಗೆ ವೇದ ಮಂತ್ರ ಮಾಡಿದಾಗ ಮಾಡು ತಾಕತ್ತಿದ್ರೆ ಅಂತ ಕುತ್ತಿಗೆ ಕೊಟ್ಟು ಅವನು ಹಿಚ್ಚಿಗೆ ಕೈಯ ದ್ರಿಂಪು ಸಡಿಲಿ ಬಿದ್ದ ಹೊರತು ಇವರು ವೇದ ಮಂತ್ರ ನಿಲ್ಲಿಲ್ಲ. ಅಂದರೆ ಯಾವ ಪಂಥಾಹ್ವಾನಕ್ಕೂ ಜಗಲಿಲ್ಲ. ಅದು ಜಡ್ಡಿ ಕಾಳಗ ಇರಬಹುದು ಅಥವಾ ವೇದಾಂತದ ಕಾಳಗ ಇರಬಹುದು. ಯಾವುದಲ್ಲೇ ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ, ಸಾಮಾಜಿಕವಾಗಿ ಎಲ್ಲ ವಿಧದಲ್ಲೂ ಕೂಡ ಈಗ ನಾವು ಹೇಳ್ತೇವೆ ಎಲ್ಲ ಮತೀಯ ಸಂಘರ್ಷಗಳು. ಆಚಾರ್ಯರಲ್ಲಿ ಎಷ್ಟು ಲೀಲಾಜಾಲವಾಗಿ ಪರಿಗಣಿಸಿದರು. ಹೋದರು ಉತ್ತರ ಭಾರತಕ್ಕೆ ಬದಲಿ ಹೋಗುವಾಗ ಒಂದು ನದಿ ದಾಟಿ ಮುಸ್ಲಿಂ ರಾಜ್ಯ, ಅಲ್ಲಿ ಹಿಂದೂಗಳು ಹೋಗ್ತಾಳೆ ಇರಲಿಲ್ಲ. ಆ್ಯಕ್ಚುಲಿ ಈ ಕಡೆ ಹಿಂದೂ ರಾಜ್ಯ, ಆ ಕಡೆ ಮುಸ್ಲಿಂ ರಾಜ್ಯ, ಮತ್ತು ಅಲ್ಲಿ ಗಂಗಾ ನದಿಯ ಆಚೆಗೆ ಹಿಂದೂಗಳು ಹೋಗುವಾಗಿಲ್ಲ, ಹಿಂದೂ ಮುಸಲ್ಮಾನರು ಆಗಿಲ್ಲ. ಎರಡು ಪರಸ್ಪರ ದ್ವೇಷದ ರಾಜ್ಯಗಳಿದ್ದು ಇವರು ಹಿಂದೂ ರಾಜ್ಯದಿಂದ ನೇರ ನದಿ ದಾಟಿ ಮುಸ್ಲಿಂ ರಾಜ್ಯಕ್ಕೆ ಹೋದರು. ಮೊಟ್ಟ ಮೊದಲು ಆಚಾರ ಹೋಗಿ ಯಾವ ಹಿಂದೂ ಹೋಗುವುದಕ್ಕೆ ಪರವಾನಿಗೆ ಮುಸಲ್ಮಾನ ಆಡಳಿತ ಒಳಪಟ್ಟಿತ್ತು. ಆಗ ಮುಸಲ್ಮಾನ ದೊರೆ ತಡೆದ ಸೈನಿಕರು ಕರ್ಕೊಂಡು ಹೋದರು. ಇವರನ್ನು ಸೆರೆಮನೆಯಲ್ಲಿ ಹಾಕ್ಬೋದಿತ್ತು. ಬೇರೆ ಯಾರಾದ್ರು ಹೋದರೆ ಇವರ ಪರವಾನಿಗೆ ಇದೆ ಬಂದಿದ್ದಾರೆ ಒಳಗೆ ಎಲ್ಲಿ ತಳಿಬಿಡಿ ಅಂತ ಹೇಳ್ತಿದ್ರು. ಇವರನ್ನು ಹೋದ ತಕ್ಷಣ ಆಶ್ಚರ್ಯ ಯಾಕೆ ಬಂದರು ನೀವು ಅವರ ತಮಾಷೆ ಮಾಡ್ತಾರೆ. ನಮ್ಮ ಸೈನಿಕರನ್ನು ನಿಮ್ಮ ಯಮಭಟ್ಟರಿಗಿಂತಲೂ ಅವರು ಅವ್ರ ಕೈ ತಪ್ಪಿಕೊಂಡು ಹೇಗೆ ಬಂದಿರ್ತದೆ ಮಾತಿದೆ ಯಮಭಟ್ಟ ಇರುವ ಅಂತ. ಅವನಿಗೆ ಯಮಭಟ್ರು ಗೊತ್ತಿಲ್ಲ. ಅವ್ನು ಹೇಳೋದು ಆಚಾರ ಅಂತ. ನಿಮ್ಮ ಯಮಭಟ್ರು ನೀವು ವರ್ಣನೆ ಮಾಡ್ತೀರಲ್ಲ ಪುರಾಣಗಳು, ಅದಕ್ಕಿಂತ ಭಯಂಕರ ನಮ್ಮ ಸೈನಿಕರು. ಅವ್ರ ಕೈಲಿ ಹೇಗೆ ಪಾರಾಗಿ ಬಂದಿರು ನೀವು. ಆಚಾರ ಹೇಳ್ತಾರೆ, ಅಲ್ಲ ನಿನಗೂ ನಮ್ಗೆ ಹೇಳಿದಲ್ಲ, ನಾವ್ಯಾಕೆ ಶತ್ರುಗಳು? ಯಾಕೆ ನೀನು ಪೂಜೆ ಮಾಡೋದು ಜಗತ್ ಕಾರಣ, ನಾನು ನೋಡೋದು ಜಗತ್ ಕಾರಣ ಅಂತ ಹೋಗೋದು. ಜಗತ್ತಿಗೆ ಎರಡು ಕಾರಣ ಇದೆಯೋ, ನಿನ್ನ ದೇವರು ನನ್ನ ದೇವರು ನಿನ್ನ ದೇವರಿದ್ದಾರೆ ಇಲ್ಲ. ದೇವಸವ ದೇವ ವಿಶ್ವದೀಪ. ಅದೇ ಇಡೀ ಜಗತ್ತನ್ನು ಬೆಳಗ್ತಕ್ಕಂಥ ಭಗವಂತನನ್ನೇ ನಾನು ಪೂಜೆ ಮಾಡೋದು, ನೀನು ಅವನನ್ನೇ ಪೂಜೆ ಮಾಡೋದು. ಕೂಡಲೇ ಅಂದರೆ ಒಂದು ದೃಷ್ಟಿಯಿಂದ ನಾವು ಒಂದೇ ದೇವರ ಮಕ್ಕಳಲ್ವಯ್ಯ, ಏನು ಜಗಳ ಅಂತ ಕೇಳ್ಬಿಟ್ಟು ಆ ಸಂದರ್ಭದಲ್ಲಿ ಅವನಿಗೆ ಎಷ್ಟು ಪರಿಣಾಮ ಆಗಿದ್ದು ಅವ್ನು ಹೇಳ್ತಾನೆ, ನನ್ನ ತೀರ್ಮಾನದಲ್ಲಿ ಒಬ್ಬ ಹಿಂದೂ ಸನ್ಯಾಸಿ ಬಾಯಲ್ಲಿ ಇಂಥ ಮಾತನ್ನು ನಾನು ನಿರೀಕ್ಷಿಸಲಿಲ್ಲ. ನಿಮ್ಮ ಬಗ್ಗೆ ನನ್ನ ತಕರಾರಿಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಜಹಗೀರು ಕೊಡ್ತೇನೆ, ಇಲ್ಲೇ ಇದ್ಬಿಡ್ತೇನೆ. ಅಂದರೆ ಇದು ಮನಪರಿವರ್ತನೆ. ಜಗಳ ಮಾಡಿಲ್ಲ, ಜಗಳ ಮಾಡಿ ಅರೆಸ್ಟ್ ಮಾಡಿ ಒಳಗೆ ಹಾಕಿದ್ರು. ಅಂದರೆ ಅವರಿಗೆ ಯಾವುದೂ ದೊಡ್ಡದಲ್ಲ. ಆದರೆ ಯಾವ ಸಂದರ್ಭದಲ್ಲಿ ಹೇಗೆ ಮಾತಾಡಬೇಕು, ಯಾರ ಜೊತೆ ಸಾಮಾಜಿಕ ಸಾಮರಸ್ಯವನ್ನು ಹೇಗೆ ನೆಲೆಗೊಳಿಸಬೇಕು, ಇದು ಅವರ ಜೀವನದ ಒಂದೊಂದು ಘಟನೆಯ ಮೂಲಕ ಕೂಡ ಅವರ ಶಿಲಾಶ್ರಯ ಗ್ರಂಥಗಳಿವೆ. ಅವರ ಜೀವನದ ಒಂದೊಂದು ಚರಿತ್ರೆ ಕೂಡ ಧೈರ್ಯ, ಅನ್ಯಾಯದ ವಿರುದ್ಧ ನಾವು ಹೋರಾಡಬೇಕು ಅನ್ನುವ ಧೈರ್ಯ, ಅದು ಎಷ್ಟು ಅದ್ಭುತವಾದದ್ದು ಅನ್ನೋದನ್ನು ಅವರು ಬಾಲ್ಯದಲ್ಲಿ ಅವರಿಗೆ 8 ವರ್ಷದ ಹುಡುಗ ಉಪನಯನಾಗಿ 1-2 ವರ್ಷ ಆಗಿದೆ. ಅಷ್ಟೇ ಅವರು ಸನ್ಯಾಸ ಹೋಗಬೇಕು ಅಂತ
ಸನ್ಯಾಸ ಹೋಗ್ಬೇಕು ಅಂತ ಹೇಳಿ ಮನೆಯಲ್ಲಿ ಹೇಳಿದ್ರೆ ಅಪ್ಪ ಅಮ್ಮ ಬಿಡೋಲ್ಲ ಗೊತ್ತವ್ರು. ಅಪ್ಪ ಅಮ್ಮ ಬಿಡೋಲ್ಲ, ಏನೋ ಹೇಳಿದೆ ಮನೆ ಹೇಳದೆ ಮನೆ ಬಿಡುವ ಮುಂಚೆ ಒಂದು ಸೂಚನೆ ಕೊಟ್ಟಿದ್ದಾರೆ. ಆದರೆ ಅದು ಅಪ್ಪ ಅಮ್ಮನಿಗೆ ಅರ್ಥ ಆಗ್ತದೆ. ನೋಡಿ ಎಷ್ಟು ವಿಚಿತ್ರಗಳು. ಮನೆಯಿಂದ ಹೊರಡುವಾಗ ಮನೆಯ ತೋಟದ ಮರಗಳು, ಕಂಬ, ಮೆಟ್ಟಲು ಎಲ್ಲಕ್ಕೂ ನಮಸ್ಕಾರ ಮಾಡಿದ್ರು. ಇದನ್ನು ಬಿಟ್ಟು ಹೋಗ್ತಾ ಇರೋ ಸೂಚನೆ ಅರ್ಥ ಆಗಲಿಲ್ಲ. ತಂದೆ ಕೇಳಿದ್ರು, ಯಾಕಪ್ಪ ಯಾಕೆ ನಮಸ್ಕಾರ ಮಾಡ್ತಾ ಇದ್ದೀನಿ ಮರಕ್ಕೆ? ನನ್ನ ಸೊತ್ತಿಗೆ ನಾನು ಪ್ರಾಪರ್ಟಿ ಮೇಲೆ ಅಭಿಮಾನ ಉಂಟು ಹುಡುಗರಿ, ಮದುವೆ ಇದ್ರೆ ಮಾಡ್ಬೋದು ಅಂತ ಅವ್ರು ಹಂಗೆ ಅವರ ಸೊತ್ತು ನನ್ನ ಸೊತ್ತು, ಮರ ಆಗಿರೋ ತೋಟ ನನ್ನ ಸೊತ್ತು ತಿಳ್ಕೊಂಡಿದ್ದಾನಲ್ಲ ಈ ಹುಡುಗ. ಇವನು ಪರವಾಗಿಲ್ಲ, ಒಂದು ಖುಷಿ ಆಯಿತು. ಒಂದು ದಿವಸ ಹೋಗೋದಿಲ್ಲ, ತನ್ನ ಸೊತ್ತಿಗೆ ನಮಸ್ಕಾರ ಮಾಡ್ಕೊಂಡೇ ಬಿಟ್ಟಿದ್ದಾರೆ. ಹುಡ್ಕೊಂಡು ಹೋದ್ರು, ಸುದ್ದಿ ಬಂತು, ಯಾವುದೋ ಸ್ವಾಮಿಗಳ ಮಠದಲ್ಲಿ ಇದ್ದಾನೆ ಹುಡುಗ. ಅಲ್ಲಿ ಹೋದ್ರು, ಅಲ್ಲಿ ಮಠದಲ್ಲಿ ಬುದ್ಧಿಯಲ್ಲ. ಅಲ್ಲಿ ಹೋದ್ರೆ ಇನ್ನು ವೈರಾಸು ಬಿಟ್ಟಿದ್ದಾರೆ ಗುರುಗಳ ಸಂಘ. ಹೋಗಿ ತಂದೆ ಮೊದಲು ಹೋಗಿ ಮಕ್ಕಳನ್ನು ಬೈಯೋರು, ಕೈಯಿಂದ ಬಿಡುಗಡೆ ಮಾಡ್ಕೊಂಡು ಬರೋಲ್ಲ. ಬಹಳ ವಿಧದಿಂದ ಹೇಳಿದ್ರು, ನೋಡು ಮಕ್ಕಳ ಜವಾಬ್ದಾರಿ ಏನು, ತಂದೆ ತಾಯಿಗಳು ಎದುರು ನಿಲ್ಲೋದಲ್ಲ, ತಂದೆ ತಾಯಿಗಳು ಹೇಳಿದಾಗ ಕೇಳ್ಕೊಂಡು ತಂದೆ ತಾಯಿ ಹೇಳಿದಾಗ ಮಾಡ್ಕೊಂಡಿರ್ಬೋದು. ಅದಕ್ಕೂ ಇವ್ರು ಬಗ್ಲಿಲ್ಲ. ನಾನು ನನ್ನಷ್ಟಕ್ಕೆ ನನ್ನ ದಾರಿಯಲ್ಲಿ ಹೋಗೋದಕ್ಕೆ ನೀವು ಬಿಟ್ಟು ಆಶೀರ್ವಾದ ಮಾಡಬೇಕು, ಈಗ ತಡೆಬಾರ್ದಪ್ಪ, ನನ್ನ ದಾರಿಗೆ ಅಡ್ಡಗ ನಿಲ್ಬಾರ್ದು. ಕಡೆ ಏನು ಹೇಳಿದ್ರು ಅಂದರೆ, ಇವರು ತಮ್ಮಯ್ಯ ಜೋರು ಮಾಡಿದ ಮುಗಿದ ಮೇಲೆ ಅವ್ನು ನಿನ್ನ ಕಾಲು ಹಿಡಿತೇನಪ್ಪ, ಸನ್ಯಾಸವನ್ನು ತಗೋಬೇಡ ಅಂತ ನಿಜವಾಗಿ ಅವರು ನಿನ್ನ ಕಾಲು ಹಿಡಿತೇನೆ ಅಂತ ಬಗ್ಗಿಬಿಟ್ರು. ತಕ್ಷಣ ಹೊಡೆದ್ರು, ಸನ್ಯಾಸ ತಗೊಳ್ಳದೆ ಇದ್ದಾಗ ಮಗನ ಕಾಲು ಹಿಡಿಯೋ ಅಧಿಕಾರ ಇಲ್ಲ, ಹಾಗೆ ನೀವು ಪರವಾಗಿ ಸಿಕ್ಕಿದ್ದೇವೆ ಸನ್ಯಾಸ ತಗೊಳ್ಳಿಕ್ಕೆ ಎಂದು. ಎಂಥ ಸಂದರ್ಭದಲ್ಲಿ ನೀವು ನಮಸ್ಕಾರ ಮಾಡಿದ್ರೆ ನಾನು ಸನ್ಯಾಸ ಆದೆ ಅಂತ. ನೀವು ಎಲ್ಲಿ ಆ ಕಡೆ ಬಂದು ಕೊನೆಯದಾಗ್ತದೆ, ನೀನು ಎಲ್ಲಿಯಾದರೂ ಸನ್ಯಾಸ ತಗೊಂಡ್ರೆ ನಾನು ಬಾವಿಕೆನೆ ನೋಡಿದೆ, ನಾನು ಬದುಕಿರೋಲ್ಲ. ತಕ್ಷಣ ನಾನು ಉಟ್ಟ ಬಟ್ಟೆಯನ್ನು ಹರಿದು ಲಂಗೋಟಿ ಇಟ್ಟುಕೊಂಡು ನಾನು ಸನ್ಯಾಸಿ ಆದೆ, ಧೈರ್ಯ ಇದ್ರೆ ಹಾದಿ ಅಂತೇಳಿ. ಧೈರ್ಯ ಇಲ್ಲ ಅದಕ್ಕೆ, ನನಗೆ ಸನ್ಯಾಸಿ ಆಗುವ ಧೈರ್ಯ ಇದೆ, ನಿಮಗೆ ಬಾವಿಗೆ ಹಾಕುವ ಧೈರ್ಯ ಇದ್ರೆ ಹಾರಿ. ಅಪ್ಪ ಯಾರಾದ್ರು ಬಾವಿಗೆ ಹಾಕ್ತಾರ, ಈ ಸನ್ಯಾಸ ಹೇಳಿ ಯಾರು ಬಾವಿ ಹಾಕ್ತಾ ಇಲ್ಲ. ಅಂದರೆ ಸೈಕಾಲಜಿ ಇದು. ಅವರು ಹಾಗೆ ಹೇಳುವಾಗ ಬಾವಿಗೆ ಹಾರುವ ಉದ್ದೇಶ ಇಲ್ಲ, ನನ್ನ ಬಾಯಿ ಕಟ್ಟಿಸುವ ಉದ್ದೇಶ, ಅದಕ್ಕೆ ನಾನು ಬದುಕು. ಎಷ್ಟು ಚಂದ ಸೈಕಾಲಜಿ ತಿಳಿದು ತಂದೆಗೆ ಚಾಲೆಂಜ್ ಮಾಡಿದ್ರು. ನಿರ್ಭಯತ್ವ ಅನ್ನೋದು ಅಜನ್ ನೋಡಿ, ನಿರ್ಭಯತ್ವ ಮರೋಗಿತ ಅಜಡ್ಯ ಹಾಕ್ಕೊಡುತ್ತೆ. ಸಣ್ಣ ಗೊತ್ತಿದೆ ನಿಮಗೆ, 2 ವರ್ಷ 3 ವರ್ಷ ಮಗುವಾಗಿದ್ದಾಗ ಅವರು ಕಾರಂಗಿ ಇಲ್ಲ, ಸೀದಾ ಎತ್ಕೊಂಡು ಹುಡುಕಿ ತನಕ ಬಂದವರು ಒಬ್ಬರೇ ಮಗು. ತಂದೆ ಕಂಗಾಲ ಹುಡ್ಕೊಂಡು ಒಬ್ಬನೇ ಯಾಕೆ ಬಂದಿದ್ದು, ಒಬ್ಬನೇ ಬಂದಿಲ್ಲ, ದೇವರ ಒಟ್ಟಿಗೆ ಇದ್ದ. ಇಷ್ಟು ಪುಟ್ಟ ಮಗುವಾಗಿದ್ದಾಗಿನಿಂದ ಸದಾ ದೇವರ ಸಾನ್ನಿಧ್ಯವನ್ನು ಅನುಭವಿಸಿ ಅದನ್ನು ನಮಗೆ ಹೇಳಿದರು. ಅದನ್ನು ದೊಡ್ಡದಾಗಿ ಪುಸ್ತಕ ಓದಿದ ಮೇಲೆ ಎಲ್ಲ ಸನ್ಯಾಸಗಳನ್ನ ದೇವರು ಯೋಚನೆ ಮಾಡಿದ್ದಾರೆ. 2 ವರ್ಷದ ಮಗು ನನ್ನೊಟ್ಟಿಗೆ ದೇವರಿದ್ದಾರೆ ಅಂತ ಸಾರಿದರು. ಹಳೆ ಜೀವನ ಚರಿತ್ರೆ ಅದನ್ನು ಹೇಳಲ್ಲ ನಾನು. ಆದರೆ ಏನಾಗಿದೆ ಅಂದರೆ ಆಚಾರ್ಯರ ಬಗ್ಗೆ ಬರೀ ತಪ್ಪು ಅದರಲ್ಲಿ ಮಾತ್ರ ವಿಚಿತ್ರವಾದ ತಪ್ಪು. ಮೊನ್ನೆ ಒಬ್ಬ ಲೇಖನ ಬರ್ತಿದ್ದ, ಆತ ಹೇಳ್ತಾನೆ ನೀವು ವರ್ಣ ಮತ್ತು ಜಾತಿ ಬೇರೆ ಅಂತ ಮೊದಲು ತಾನೇ ಹೇಳುವುದನ್ನು ಹಾಕಿ ಬರೀತಾನೆ. ಆಚಾರ್ಯ ಹೇಳಿದ ವಿಷಯ ಗೊತ್ತಿಲ್ಲ, ಆಚಾರ್ಯವನ್ನು ಅಟ್ಯಾಕ್ ಮಾಡಿ ವರ್ಣ ಬೇರೆ ಜಾತಿ ಬೇರೆ ಅಂತ ತಾನೇ ಇನ್ವೆಂಟ್ ಮಾಡಿದನ್ನು ಬರೀತಾನೆ. ದೇವರಿಂದ ನಾನೇ 50 ವರ್ಷದಿಂದ ಹೇಳ್ತಾ ಇದ್ದೇನೆ, ನಮ್ಗೆ ಯಾವುದೂ ಓದಿಲ್ಲ, ಯಾವುದೂ ನೋಡಿಲ್ಲ, ತಾನೇ ಹೊಸ ಸಂಶೋಧನೆ ಮಾಡಿದ ಹಾಗೆ ಒಬ್ಬ ಮನೆ ಬೇಕು ಅಂತ ಹೇಳ್ತಾ ಇದ್ದೇನೆ. ಯಾಕೆ ಇದನ್ನು ಹೇಳಿದೆ ಅಂದರೆ, ಇವತ್ತು ಸತ್ಯ ಜನಕ್ಕೆ ಮುಟ್ಟಿಸುವ ಕೆಲಸವನ್ನು, ಯಾಕಂದರೆ ಆಚಾರ್ಯರು ನಮ್ಮ ಕೈಗೆ ಸತ್ಯ ಕೊಟ್ಟಿದ್ದಾರೆ, ನಾವು ಅದನ್ನು ಮುಚ್ಚಿಟ್ಟು ಜನರಿಗೆ ದಾರಿ ಮಾಡಿ ನಾವು ಮರೆಯೋದು. ಈಗ ಮುಚ್ಚಿಟ್ಟು ಅದನ್ನು ಮುಚ್ಚಿಟ್ರು, ಯಾಕಂದರೆ ಅಪೂರ್ವ ಸಂಗತಿ ಇಲ್ಲ, ಮುಚ್ಚಿಟ್ಟು ಮರೆತರ ಕಡೆಗೆ ಏನಾಗಿದೆ ಅಂದರೆ ಅದನ್ನು ಮತ್ತೆ ನೆನಪಿಸಿಕೊಂಡು ಆಚಾರ್ಯರು ಕೊಟ್ಟ ಅದ್ಭುತವಾದಂತಹ ಸಂದೇಶವನ್ನು ಎಲ್ಲ ಜನರಿಗೆ ಮುಟ್ಟಿಸುವಂಥ ಕೆಲಸ. ಮೊದಲು ನಾವು ತಿಳುಕೊಂಡ ತಪ್ಪು ತಿಳುವಳಿಕೆಗಳನ್ನು ತೊಳೆದು ತೆಗೆದು ಸ್ವಚ್ಛವಾದ ಆಚಾರ್ಯ ಸಂದೇಶವನ್ನು ವಿಶ್ವದ ಮುಂದೆ ಇರಬೇಕು, ಜಗತ್ತಿನ ಮುಂದೆ. ನನಗೆ ಈ ಸಂದರ್ಭದಲ್ಲಿ ಇನ್ನೊಂದು ವಿಷಯ ನಾನು ನಿಮಗೆ ಹೇಳಬೇಕು. ಹೇಳಿದ್ದೆ ನಾನು ಬೇರೆ ಸಂದರ್ಭದಲ್ಲಿ, ಇವತ್ತು ಪ್ರಸಂಗದ ನೆನಪಾಯಿತು. ಒಬ್ಬರು ಸೂರ್ಯಪ್ರಕಾಶ್ ಅಂತ ಅವರ ಹೆಸರು. ಅವರು ಮೂಲತಃ ತಮಿಳುನಾಡು, ಭಾಷೆ ತಮಿಳು. ಆದರೆ ಅವರು ತಮಿಳುನಾಡಿನಲ್ಲಿ ಇದ್ದವರಲ್ಲ, ಅವರಲ್ಲೆಲ್ಲ ವಿದೇಶಗಳಲ್ಲಿ ಪ್ರವಾಸ ಮಾಡಿಕೊಂಡು
ವಿದೇಶದ ವಿಶ್ವವಿದ್ಯಾಲಯಗಳಲ್ಲಿ ಭಾರತೀಯ ತತ್ವಶಾಸ್ತ್ರದ ಬಗೆಗೆ ಉಪನ್ಯಾಸ ನೀಡ್ತಾ ಇದ್ದಾರೆ. ಸೊ ಅವರನ್ನು ಕರೆದು ಡಿಸ್ಕೋರ್ಸಸ್ ಮಾಡ್ತಿದ್ರು ಅವ್ರ ಕೈಯಲ್ಲಿ ದೇಶದ ಯೂನಿವರ್ಸಿಟಿ. ಅವರ ಸಿನ್ಸಿಯಾರಿಟಿ ನೋಡಿ, ಮೊನ್ನೆ ಉಡುಪಿ ಬಂದರು. ಇದೊಂದು ಏನಿಲ್ಲ ಅಂದ್ರೆ ಒಂದು 30 ವರ್ಷದ ಕೆಳಗೆ ನಾನು ಹೇಳೋದಾಗಿ ಉಡುಪಿಗೆ ಬಂದು ಬಿಜಾವರ ಮಠಕ್ಕೆ ಬಂದರು. ಬಿಜಾವರ ಸ್ವಾಮಿಗಳಿಲ್ಲ ಮಠಕ್ಕೆ ಬಂದು ಅವ್ರು ಹೇಳಿದ್ರು, ಐ ವಾಂಟ್ ಟು ನೋ ಸಮಥಿಂಗ್ ಅಬೌಟ್ ಮದ್ರಾಸ್ ಯೂನಿವರ್ಸಿಟಿ. ಕನ್ನಡ ಬರೋಲ್ಲ ಅವ್ರಿಗೆ, ಅಲ್ಲಿ ಮಠದಲ್ಲಿ ಅಂತ ಹೇಳಿದ್ರು. ಅಲ್ಲಿಂದ ನಾನು ಮಡಿಪಾಳ್ಯದಲ್ಲಿದ್ದೆ ಅವಾಗ, ದೇವಾಡಿಗೆ. ನಾನು ಮಡಿಪಾಳಿಗೆ ಫೋನ್ ಮಾಡಿ, ಯಾರೋ ಒಬ್ಬರು ಬಂದಿದ್ದಾರೆ, ಮಂಜುಳಾ ಸರ್ಟಿ ಬಗ್ಗೆ ತಿಳ್ಕೊಬೇಕಂತೆ, ತಕ್ಷಣ ಬನ್ನಿ ಅಂತ ಹೋಗ್ಬೋದು. ಯಾಕೆಂದರೆ ಅವ್ರು ಪುಸ್ತಕ ಕೇಳಿದ್ರು, ಅಲ್ಲಿ ಪುಸ್ತಕಗಳು ಯಾವುದೂ ಇಲ್ಲ, ಯಾರ ಹತ್ರ ಚರ್ಚೆ ಮಾಡೋದಕ್ಕೊಂದು ಜನರು ಇಲ್ಲ ಕಡೆ ಅನ್ಬೋದು. ನಾನು ಬಂದೆ. ಬರುವಾಗ ನಾನು ಮಡಿಪಾಳ್ಯದಲ್ಲಿ ಕೆಲಸಕ್ಕೆ ನಾವು 1 ಗಂಟೆ ಕಾದಿದ್ದೆ. ನಾನು ಬಂದೆ. ಬಂದಾಗ ಅವರು ಬಹಳ ಸರಳವಾಗಿ ಹೇಳಿದರು, ಐ ಆಮ್ ಸೂರ್ಯಪ್ರಕಾಶ್, ಸೊ ಐ ನೀಡ್ ಡಿಸ್ಕೋರ್ಸ್ ಫ್ರಮ್ ಇಂಡಿಯನ್ ಫಿಲಾಸಫಿ ಇನ್ ಯೂನಿವರ್ಸಿಟೀಸ್ ಅಬ್ರಾಡ್. ಬಟ್ ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್ ಮದ್ರಾಸ್ ಫಿಲಾಸಫಿ. ನೋಡಿ, ಪ್ರಾಮಾಣಿಕತೆ. ನಾನು ಇಂಡಿಯನ್ ಫಿಲಾಸಫಿ ಬಗ್ಗೆ ಮಾತಾಡ್ತೇನೆ. ಐ ನೋ ಶಂಕರಾಸ್ ಫಿಲಾಸಫಿ, ಐ ಆಮ್ ಶಂಕರೈಟ್ ಫಿಲಾಸಫಿ, ಐ ನೋ ಬಿಟ್ ಆಫ್ ರಾಮಾನುಜನ್ ಫಿಲಾಸಫಿ, ಬಟ್ ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್ ಮದ್ರಾಸ್ ಫಿಲಾಸಫಿ. ಸೊ ಐ ವಾಂಟ್ ಟು ನೋ ವಾಟ್ ಈಸ್ ಮದ್ರಾಸ್ ಕಾನ್ಸ್ಟಿಟ್ಯೂಷನ್. ಅದನ್ನು ತಿಳ್ಕೊಂಡ್ರೆ ನಾನು ವಿದೇಶದಲ್ಲಿ ಹೋಗಿ ಮಾತಾಡಿದ್ದಾರೆ. ನಾನು ಈಗ ಒಂದು ದೃಷ್ಟಿಯಿಂದ ನನ್ನ ಪೂರ್ಣ ಅಧಿಕಾರಿ ಅಲ್ಲ, ಆದರೂ ವಿದೇಶದಲ್ಲಿ ಪ್ರವಚನ ಕೊಡ್ತಾ ಇದ್ದಾರೆ. ನನಗೆ ಒಂದು ಸಿದ್ಧಾಂತದ ಬಗ್ಗೆ ಸ್ವಲ್ಪ ಅವರು ಒಂದು ಹೇಳಿದರು. ನಾನು ಮನೆಗೆ ಹೋಗೋ ಚಟುವಟಿಕೆಯಲ್ಲಿ ಹೇಳಿದರು, ನಾನು ನಿಮಗೋಸ್ಕರ 1 ಗಂಟೆಗೆ ಆಗಿದ್ದೇನೆ, ನೀವು ನನಗೋಸ್ಕರ 15 ನಿಮಿಷ ಆದರೂ ಮತ್ತೆ ಆಯಿತು ಅಲ್ಲ ಎಷ್ಟು ಹೋಗೋಣ ಅಂದರೆ ಹೇಳಿದ್ರು. ಅವ ಹೇಳಿದರು, ವಾಟ್ ಈಸ್ ಎಕ್ಸ್ಕ್ಲೂಸಿವ್ ಕಾಂಟ್ರಿಬ್ಯೂಷನ್. ತುಂಬ ಜನರು ನನಗೂ ಒಂದು ಕೊಡುಗೆ ಕೆಲವೊಂದು ವಿಷಯಗಳನ್ನು ಹೇಳಿದೆ. ಮುಖ್ಯವಾಗಿ ಇದನ್ನು ಹೇಳಿದೆ, ಏನೆಂದರೆ ಶಂಕರರದ್ದು ಏನು ನಾನ್ ಡಿಫರೆನ್ಸ್ ಇಸ್ ಶಂಕರಾಸ್. ಅವರು ರಾಮಾನುಜರು ಅವ್ರು ಹೇಳಿದ್ರು, ಭೇದ ಇದೆ ಆದರೆ ಎಲ್ಲರೂ ಸಮಾನ. ಸೊ ನಾನ್ ಡಿಫರೆನ್ಷಿಯಲ್ ಡಿಫರೆನ್ಸ್ ಇಸ್ ಮದ್ರಾಸ್ ಕಾನ್ಸ್ಟಿಟ್ಯೂಷನ್. ಮಧ್ವಾಚಾರ್ಯ ಹೇಳಿದ್ರು, ಭೇದ ಇದೆ ಮತ್ತು ಎಲ್ಲರೂ ಸಮಾನರಲ್ಲ, ಒಬ್ಬರು ಹಾಕಿ ಒಬ್ಬರು. ನೋ 2 things are equal. ಯಾವುದು ಪ್ರಪಂಚ ನಾಟ್ ಈವನ್ 2 leaves of a tree, ಒಂದರಂತೆ ಒಂದೇ ಇಲ್ಲ. ಆದ್ದರಿಂದ ನಾನ್ ಡಿಫರೆನ್ಸ್. ಸೊ ಮೊದಲು ನಾನ್ ಡಿಫರೆನ್ಸ್ ಇತ್ತು, ರಾಮಾನುಜರ ಬಂದ ಮೇಲೆ ನಾನ್ ಡಿಫರೆನ್ಷಿಯಲ್ ಡಿಫರೆನ್ಸ್ ಆಯಿತು. ಇದು ಡಿಫರೆನ್ಷಿಯಲ್ ಡಿಫರೆನ್ಸ್ ಮಧ್ವಾಚಾರ್ಯ ಹೇಳಿದ್ರು. ದ ರಿಯಲ್ ಟ್ರೂತ್ ಇಸ್ ಡಿಫರೆನ್ಷಿಯಲ್ ಡಿಫರೆನ್ಸ್. ಡಿಫರೆನ್ಸ್ ಇಸ್ ದೇರ್ ಆ್ಯಂಡ್ ಡಿಫರೆನ್ಸ್ ಆಲ್ಸೋ ಡಿಫರೆನ್ಷಿಯಲ್. ಅದು ಒಂದೇ ರೀತಿಯ ಸಮಾನತೆಯ ಜೊತೆಗೆ ಇರುವ ಡಿಫರೆನ್ಸ್ ಅಲ್ಲ. ಅವರಿಗೆ ತುಂಬ ಖುಷಿ ಆಯಿತು. ಐಸಿ ಹಾಗಾಗಿ ಜನ ಒಟ್ಟಿಗೆ ಮತ್ತು ನಾನು ಸಂಕ್ಷಿಪ್ತ ಕೆಲವು ವಿಷಯ ತಿಳ್ಕೊಂಡು ವಾಟೆವರ್ ತತ್ವಮಸಿ ನಾವು ಬರೇ 15 ನಿಮಿಷ ನಮ್ಮ ಡಿಸ್ಕಷನ್ ಮಾಡೋದು ಬೇಸಿ. ವಾಟೆವರ್ ತತ್ವಮಸಿ ನಾವು ನಾನು ಅದಕ್ಕೆ ಆಚಾರ ಹೇಳಿದಂಥ Brahman is a secret name of God for Upasana. It doesn't mean that I am Brahman. Brahman is Aham. Brahman is Asmi. It is God's secret name. And it is even told in Dandavesta. Dandavestadalide, ಆಮೇಲೆ ನಿಮ್ಮ ಬೈಬಲ್ನಲ್ಲಿ ವಾಟ್ ಈಸ್ ಹಿಸ್ ನೇಮ್, ಐ ಆಮ್ ದಟ್ ಐ ಆಮ್ ಅಂತ ನಿಮ್ಮ ಬೈಬಲ್ನಲ್ಲಿ ದೇವರ ಹೆಸರು ಐ ಆಮ್ ಹೇಳ್ತದೆ. ಆಚಾರ್ಯ ಹೇಳ್ತದೆ ಅನ್ನೋ ಆಶ್ಚರ್ಯ. ತುಂಬ ಖುಷಿ ಆಯ್ತು ಅವರಿಗೆ. ಏನು ಹೇಳಬೇಕಾ, ದೋ ಐ ಆಮ್ ಶಂಕರೈಟ್, now I can barely say that Madhva's philosophy is most logical philosophy that world has ever witnessed. ಈ ಪ್ರಪಂಚದಲ್ಲಿ ಮತ್ತು ಸಿದ್ಧಾಂತಕ್ಕೆ ಸಾಟಿಯಾದ ತರ್ಕಬದ್ಧವಾದ ಒಂದು ಸಿದ್ಧಾಂತ ಇಲ್ಲ ಅಂತ ನನಗೆ ಮನವರಿಕೆ ಆಯಿತು. ಒಬ್ಬ ಸ್ಮಾರಕ 15 ನಿಮಿಷ ನನ್ನ ಹತ್ರ ಮಾತಾಡಿದಾಗ ಹಾಗೆ ಹೇಳಿ ನೀವು ಇದನ್ನು ಜಗತ್ತಿಗೆ ಮುಟ್ಟಿಸ್ಬೇಕು. ಅದೆಂದರೆ ಹೇಳಿದ್ರೆ ನಾನು ಹೋದಲ್ಲೆಲ್ಲ ವಿದೇಶದಲ್ಲಿ ನಿಮ್ಮ ಅಡ್ರೆಸ್ ಕೊಡ್ತೇನೆ, ನಿಮ್ಮ ಕರೆಸಿ ಅವ್ರ ಮತ ಸಿದ್ಧಾಂತ ಕೇಳಿ ಜಗತ್ತಿಗೆಲ್ಲ ಗೊತ್ತಾಗಬೇಕು ಈ ಸದ್ಯ ಅಂತ ಹೇಳಿದ್ರು. ಅವಾಗ ನಾನು ಹೇಳಿ ಐ ಆಮ್ ನಾಟ್ ದ್ಯಾಟ್ ಎಂಥೂಸಿಯಾಸ್ಟಿಕ್ ಟು ಗೋ ಅಬ್ರಾಡ್. ಐ ಆಮ್ ನಾಟ್ ಇವನ್ ಹೆಸಿಟೇಟ್ ಟು. ನನಗೆ ಹೋಗಬಾರ್ದು ಅನ್ನೋ ಸಂಕೋಚವೂ ಇಲ್ಲ, ಹೋಗಬೇಕು ಹೋಗಬೇಕು ಇಲ್ಲ, ವೃದ್ಧಾಂತ್ಯ ಹೋಗಿ ಕಳಿಸಿದ್ದು ಹೋಗ್ತೀನಿ, ಇಲ್ಲ ಆಗಲಿಲ್ಲ ನನಗೇನು ಗಮನ ಇಲ್ಲ ಅಂತ ಹೇಳಿ ನನಗೆ ಎಷ್ಟೋ ವರ್ಷ ಕಳಿಸಿದ್ದು ನಾನು 2-3 ಬಾರಿ ವಿದೇಶಗಳಿಗೆ. ಇವತ್ತಿಗೂ ಬನ್ನಿ ಅಂತಾರೆ ಜನ ಪ್ರೀತಿಯಿಂದ. ನಾನೇ ನನ್ನ 20 ದಾಟಿದ ಮುಂದೆ ಏನು ವಿದೇಶ ಪ್ರಯಾಣ ಅಂತ ನಾನೇ ಅದನ್ನು ಮನಸ್ಸು ಮಾಡ್ತಾ ಇದ್ದೆ. ಇನ್ನು ತರುಣರು ಹೋಗಿ ಆಚಾರ ಸಿದ್ಧಾಂತ ಚೆನ್ನಾಗಿ ತಿಳ್ಕೊಂಡು ನನಗೆ ಹೇಳಿದರೆ
ಸಂತೋಷ ಪಡುವ ಸಮಾಜ ವಿದೇಶದಲ್ಲಿ ಲಕ್ಷ ಲಕ್ಷ ಮಂದಿ ಇದ್ದಾರೆ. ಕಣ್ಣೀರು ತೆಗೆದು ಅತ್ತೆ ಬರಿದ್ದಾರೆ ನನ್ನ ಎದುರು. ನೀವು ಹೋದ್ಮೇಲೆ ನಮ್ಗೆ ಯಾರು ಹೇಳೋದಿಲ್ಲ. ನಿಜಾಗಾಶ ನಮ್ಮಲ್ಲಿ ನಮ್ಮ ದೇಶದಲ್ಲಿ ನಮ್ಮ ಸ್ವಂತ ನಾಡಿನಲ್ಲಿ ಅಷ್ಟು ಇನ್ವಾಲ್ವ್ಮೆಂಟ್ ಉಂಟು ಎಂದು ಗೊತ್ತಿಲ್ಲ. ಕಣ್ಣೀರು ತೆಗೆದು ಹತ್ತಿದ್ದಾರೆ. ನೀವು ಹೋದ್ಮೇಲೆ ನಮಗೆ ಈ ಸಿದ್ಧಾಂತದ ಈ ಪ್ರಮೇಯವನ್ನು ಹೇಳುವುದು ಯಾರು? ನಮಗೆ ಮುಂದೆ ಯಾರು? ನಮ್ಮ ಮುಂದೆ ದೊಡ್ಡ ಶೂನ್ಯ ತುಂಬಿದೆ, ಬೇಕೆತ್ತು ಅಂತ ಕಣ್ಣೀರು ತೆಗೆದು ಹತ್ತವರಿದ್ದಾರೆ. 400-500 ಮೇಲೆ ದೂರದಿಂದ ಬಂದು ಕೇಳಿದವರಿದ್ದಾರೆ. ಇದೆಲ್ಲ ವಿದೇಶದಲ್ಲಿ ಮಾತ್ರ ಸಾಧ್ಯ. ಇಲ್ಲಿ 400-500 ಬರೋಲ್ಲ ವೇದಾಂತ ಕೇಳಲಿಕ್ಕೆ. ಅಲ್ಲ ಹೇಳೋದು ಇಷ್ಟು ಆಸಕ್ತಿ ಇದೆ. ಮತ್ತೆ ಸಂತೋಷ ಪಡ್ತಾರೆ. ಆಚಾರ ವಿಷಯ ಹೇಳಿದಾಗ ಬಹಳ ಸಂತೋಷ. ನಮ್ಮಲ್ಲಿ ಇನ್ನೊಂದು ತಪ್ಪೇನು ಅಂತಂದರೆ ಆಚಾರ ವಿಷಯ ಹೇಳುವುದಕ್ಕೆ ಮೊದಲು ನಾವು ಮಾತಾಡುವಾಗ ಪ್ರಾರಂಭದಲ್ಲೇ ಅದ್ವೈತವನ್ನು ಬಾಯಿಗೆ ಹಾಕಿ ಬೈದು ಅದ್ವೈತಿಗಳನ್ನು ಬೈದು ಆಮೇಲೆ ಮತ್ತು ಅವು ಅದ್ವೈತಗಳು ಹೋಗ್ಬಿಡ್ತಾರೆ. ನೀವು ಏನು ಹೇಳಿದ್ರು ಕೇಳೋಲ್ಲ. ಸೊ ನಮ್ಗೆ ಮೋಸ್ಟ್ ಸೈಕಲಾಜಿಕಲ್ ಇಂಟರ್ಪ್ರಿಟೇಷನ್. ಮಧ್ವರ ವಿಷಯ ಹೇಳಬೇಕು, ಆದರೆ ಇನ್ನೊಬ್ಬರನ್ನು ಟೀಕೆ ಮಾಡದೆ ಹೇಳಬೇಕು. ಆಗ ಇದು ಮಧ್ವಾಚಾರ್ಯ ವಿಷಯನ ಹೇಳಿದ್ದಾರೆ, ಖುಷಿ ಪಡ್ತಾರೆ. ನೀವು ಮೊದಲು ಶಂಕರಾಚಾರ್ಯ ಹೇಳಿದ ಅಬದ್ಧ, ಆದ್ದರಿಂದ ಮಧ್ವಾಚಾರ್ಯ ಹೀಗೆ ಹೇಳ್ತಾರೆ ಅಂತೇಳಿ ಕೇಳೋದೇ ಇಲ್ಲ. ನಮ್ಮ ಸ್ವಾಮಿಗಳಿಗಾಗಲಿ ನಮ್ಮ ಪಂಡಿತರಿಗಾಗಲಿ ಈ ಸೈಕಾಲಜಿಯೇ ಗೊತ್ತಿಲ್ಲ. ಜನರಿಗೆ ಮನವರಿಕೆ ಆಗಬೇಕಾದ್ರೆ ಯಾವ ರೀತಿ ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ. ಬೈದರೆ ಜನರು ಕೇಳ್ತಾರೆ, ಬೈದರೆ ಹತ್ತಿರ ಬರೋದಿಲ್ಲ. ಮತ್ತು ನಾನು ಬಳ್ಳಾರಿಯಲ್ಲಿ ಒಂದು ಕಡೆ ಇದು ಒಂದು 20 ವರ್ಷದ ಕೆಳಗೆ ಒಂದು ಹೈಸ್ಕೂಲ್ ಗ್ರೌಂಡಿನಲ್ಲಿ ಉಪನ್ಯಾಸ. ಅಮೇರಿಕನ್ ಗೆಸ್ಟ್ ಹೌಸ್ ನಾನು ನೋಡ್ಕೊಂಡಿದ್ದೆ. ಅಲ್ಲಿಗೆ ಒಬ್ಬ 5-6 ದಿವಸ ಆಗಿದೆ ನಾನು ಉಪನ್ಯಾಸ ಮಾಡಿ. ಒಬ್ಬ ವ್ಯಕ್ತಿ ಬಂದು ನಾನು ಮೀಟ್ ಮಾಡಿದ್ದೆ ಗೆಸ್ಟ್ ಹೌಸ್. ಅವರು ರುದ್ರಾಕ್ಷ, ಖಾಲಿ ಶಿಶುಗಾತ್ರ ರುದ್ರಾಕ್ಷ, ತ್ರಿಪುಂಡ್ರ ಹಾಕೊಂಡು ಶಾಲು ಬಂದಿದ್ದಾರೆ. ಸರಿ, ನನ್ನದು ಯಾರೋ ಮಾತಾಡ್ತಿದ್ದು, ನಾನು ಹೊರಗೆ ಕಾಯಿಸಿದೆ. ಅವರ ಕ್ಯೂ ಬರೋವರೆಗೆ ಕಾಯ್ತಿದ್ರು. ಆಮೇಲೆ ಕರೆದೆ, ಏನು ಬಾಯಿಗೆ ಏನು ಬಂದಿದೆ? ಏನಿಲ್ಲ, ನಾವು ಈ ವಿಷಯ ನಿಮಗೆ ಹೇಳಬೇಕು. ಈಗ 1 ವಾರದ ಕೆಳಗೆ ಅದು ಹೈಸ್ಕೂಲ್ ಗ್ರೌಂಡಲ್ಲಿ ಉಪನ್ಯಾಸ ಶುರುವಾಯಿತು. ಏನಂತ ಆವಾಗ ನಮ್ಮ ನೆರಮನೆಯವರೊಬ್ಬರು ನನ್ನನ್ನು ಕರೆದು ಉಪನ್ಯಾಸ ನಡೀತಾ ಇದೆ, ಬನ್ನಿ ಅಂತ ಕರೆದು. ಇದು ಅವರು ಹೇಳಿದ ಅಕ್ಷರಶಃ ಅವರ ಅನುವಾದ. ಅದಕ್ಕೆ ಅವರು ಹೇಳಿದ್ರಂತೆ, ಯಾರು ಬನಂಜಿಯವರು ಮಾತಾಡೋದು? ಹೌದು. ಅವ್ರು ಮಾಧ್ವರಲ್ವ? ಹೌದು. ಮಾಧ್ವರು ಮಾತನಾಡುವ ಬೀದಿಗೆ ನಾನು ಸುಳಿಯೋದು. ಯಾಕೆಂದ್ರೆ ಅವರು ಕೆಟ್ಟ ಶಬ್ದಗಳಿಂದ ನಮ್ಮ ಗುರುಗಳನ್ನು ಬೈತಾರೆ. ನಾವು ಗುರುಗಳನ್ನು ಬೈದನ್ನು ನಾವೇ ತಿಳ್ಬೋದು. ಈಗ ಮಧ್ವಾಚಾರ್ಯ ಬಾಯಿ ಬಂದಾಗ ಬೈದಾಗ ಮಾತ್ರ ಕೇಳ್ತಾರೆ. ಹಾಗೆಲ್ಲ ನಮ್ಮ ಗುರುಗಳನ್ನು ಬಾಯಿ ಬಂದಾಗ ಬೈತಾರೆ, ಅವರು ದೈತ್ಯ ಅಂತ ಹೇಳ್ತಾರೆ, ನಾವು ಬರೋಲ್ಲ ಅಂತ ಹೇಳಿ, ನಾನು ಆ ಬೀದಿಗೆ ಹಾಯೋಲ್ಲ ಅಂತ ಹೇಳಿ. ಇದು ಅವರೇ ಹೇಳಿದ ಶಬ್ದ, ಮಾಧ್ವರು ಮಾತನಾಡುವ ಬೀದಿಗೆ ನಾನು ಹಾಯೋಲ್ಲ ಅಂತ ಹೇಳಿದೆ. ಆಗ ಪಕ್ಕದ ಮನೆಯವರು, ನೀವು ಒಮ್ಮೆ ಬನ್ನಿ, ಬೈದು ಇದು ಮಾಡಿದ್ರೆ ಅದು ಹೊರಟೋದು, ನೀವು ಬನ್ನಿ ಅಂತ ನನ್ನನ್ನು ಎಳ್ಕೊಂಡು ಬಂದರು. ಅವರ ಒತ್ತಾಯಕ್ಕೋಸ್ಕರ ಮೊದಲ ದಿವಸ ಬಂದೆ. ಆಮೇಲೆ ಅವ್ರು ಹೇಳಿದ್ರು, ಮೊದಲ ದಿವಸ ಅವರು ಒತ್ತಾಯಕ್ಕೆ ಬಂದರು. ಅನಂತರ ನನ್ನ ಸ್ವಂತ ಇಚ್ಛೆಯಿಂದ ದಿನ ಬರ್ತಾ ಇದ್ದೇನೆ ಅಂತ ಮುಂದಿನ ಸ್ವಂತದವರು ಅಷ್ಟು ಹೇಳಿ ಏನು ಹೇಳಿದ್ರು ಗೊತ್ತಾ? ನನ್ನ ಜೀವಮಾನದಲ್ಲಿ ಮೊದಲ ಬಾರಿ ಶಂಕರಾಚಾರ್ಯರನ್ನು ಅವಾಚ್ಯವಾಗಿ ಬೈಯದ ಒಬ್ಬ ಮಾತ್ರನನ್ನು ಕಂಡೆ, ನಮಸ್ಕಾರ ಬರ್ತೀನಿ, ನಾನು ದಿನ ಬರ್ತೀನಿ. ಅಂದರೆ ಅವ್ರಿಗೆ ಅಷ್ಟು ಪರಿವರ್ತನೆ ಆಗಿದ್ದ ಕಾರಣ ನಾನು ಬರೇ ಪ್ರಮೇಯವನ್ನು ಹೇಳಿದ್ದು, ಬೈಯದೇ ಹೇಳಿದ್ದು. ಬೈದಿದ್ದರೆ ಮಾನಸ ಬರ್ತಿರ್ಲಿಲ್ಲ. ಸೊ ನಾವು ಹೇಗೆ ಆಚಾರ್ಯರ ಸಿದ್ಧಾಂತವನ್ನು ಜನಕ್ಕೆ ಮುಟ್ಟಿಸಬೇಕು ಅನ್ನೋ ವಿಧಾನವನ್ನು ಮೊದಲು ತಿಳ್ಕೋಬೇಕು. ಆಚಾರ್ಯ ಸಿದ್ಧಾಂತದ ವಿಷಯ ಮುಟ್ಟಿಸುವುದನ್ನು ಮೊದಲು ಇತರ ಮತಗಳನ್ನೆಲ್ಲ ಅವಾಚ್ಯ ಬೈಯುವುದಲ್ಲ, ಅವರನ್ನು ಆವರ್ಜನೆ ಮಾಡಬೇಕು. ಅವ್ರಿಗೆ ಹೌದಲ್ಲ. ನಿಮಗೆ ಇನ್ನೊಂದು ವಿಷಯ ಹೇಳ್ತೇನೆ. ನಾನು ನಾಗಭಾವಿಯಲ್ಲಿ ನಾನು ಉಪನ್ಯಾಸ ಹೇಳ್ತೀನಿ, ಅಲ್ಲಿ ರಾಯರ ಮಠದಲ್ಲಿ ಉಪನ್ಯಾಸ ಮಾಡ್ತೀನಿ. ನನಗೆ ವಿಷಯ ಗೊತ್ತಿಲ್ಲ. ಆ ರಾಯರ ಮಠ ಪ್ರತಿಷ್ಠೆಗೆ ಕಾಂಟ್ರಿಬ್ಯೂಷನ್ ಮಾಡಿದವರು ಹೆಚ್ಚಿನ ಸ್ಮಾರಕ ನಾಗರಬಾವಿ ರಾಯರ ಮಠ. ನನಗೆ ಇದು ಒಂದೂ ಗೊತ್ತಿಲ್ಲ. ಒಬ್ಬರು ನನಗೆ ಚೀಟಿ, ಪ್ರಾಯ ಅವರು ಕುಚೋದ್ಯಕ್ಕೆ ಮಾಡಿರ್ಬೋದು. ಭಸ್ಮ ಧಾರಣೆ ಯಾಕೆ ಮಾಡಬಾರದು, ಊಟಗೊಂಡು ಧಾರಣೆ ಯಾಕೆ ಮಾಡಬೇಕು ಅನ್ನೋ ವಿಷಯದಲ್ಲಿ ಸ್ವಲ್ಪ ನಮಗೆ ನಾಳೆ ಮಾಹಿತಿ ಕೊಡಬೇಕು, ಚೀಟಿ. ಅಂದರೆ ಅಲ್ಲಿ ಸ್ಮಾರಕ ತುಂಬಿರ್ತಾರಲ್ಲ, ಗಲಾಟೆ ಆಗಲಿ ಅಂತ ದೃಷ್ಟಿಯಿಂದ ಕೊಟ್ಟಿದ್ರು. ಶಾಸ್ತ್ರೀಯವಾಗಿ ಭಸ್ಮ ಧಾರಣೆ ಮತ್ತು ಊಟಗೊಂಡ ಬಗ್ಗೆ ವಿಶ್ಲೇಷಣೆ ಮಾಡಿ ಮಾತಾಡಿದೆವು. ಅಲ್ಲಿ ಸೇರಿದ ಸ್ಮಾರಕ ಏನು ಹೇಳಿದ್ರು ಗೊತ್ತಾ? ಉದಯನೊಬ್ಬ ನನಗೆ ಹೇಳಿದ್ರೆ ಸರಿಯಲ್ಲ, ನಮಗೇನು ಗೊತ್ತು, ನಾವು ಇದೆಲ್ಲ ಹಾಕ್ತೇವೆ, ನಾವು ಬಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಸಿಟ್ಟು ಮಾಡಿಕೊಂಡ್ವಿ. ಅಂದರೆ ಇದು ಜನಕ್ಕೆ ಪರಿವರ್ತನೆ ಆಗಬೇಕಾಗಿದ್ದರೆ ಮೊದಲು ನಾವು ಅವರನ್ನು ಪ್ರೀತಿಯಿಂದ ಆವರ್ತನೆ ಮಾಡಿ ಹಿಡಿಯಬೇಕು ಅಂತ ಬಯೋ ಮೂಲಕ ಸಿದ್ಧಿತ. ಬಯೋ ಮೂಲಕ ಜಗಳ ಬೆಳೆಯುತ್ತೆ, ವಿರಸ ಬೆಳೆಯುತ್ತೆ, ಇನ್ನೊಂದು ಬೆಳೆಯುತ್ತೆ. ನಾವು ಬೈದು ಅವರು ಬೈರಿಸ ಮಾಡ್ತಾರೆ, ಅವ್ರು 10 ಜನ ಬೈರಿಸ ಮಾಡ್ತಾರೆ. ಇದು ಆಗೋ ತೊಂದರೆ. ನಾವು ಅದನ್ನು ನೀವು ಇಷ್ಟೆಲ್ಲ ಹೇಳುವಾಗ ಹೇಳ್ಬೋದು. ತಿರುಪಂಡಿತಾಚಾರ್ಯ ತಿರುಪತಿ ಮಣಿಮಾನ ದುಷ್ಕೃತಿ ಅವರ ಬೈದಿದ್ದಾರೆ ನಿಮಗೆ ಅಲ್ಲ. ತಿರುಪಂಡಿತಾಚಾರ್ಯರು ತನ್ನ ಜೀವನದ 50 ವರ್ಷಗಳ ಕಾಲ ಸುಮಾರು
ಅದ್ವೈತದಲ್ಲಿದ್ದು ಅನುಭವಿಸಿ ಹೇಸಿಗೆಯಾಗಿ ಬಂದವರು. ಅವರು ಬೈಯೋ ರೈತಿದೆ, ನಿಮಗೇನಿದೆ? ಅವರು ಅದನ್ನು ಅನುಭವಿಸಿ ಹೇಸಿಗೆಯಾಗಿ ಬಂದವರು. ಅವರು ಅಷ್ಟು ನೋವಿನಿಂದ ಮಾತಾಡ್ತಾರೆ. ಆ ನೋವು ನಮಗೆ ಆಗಬೇಕು, ನಮಗೆ ಸ್ಪರ್ಶವೇ ಇಲ್ಲ. ಆದ್ದರಿಂದ ಅವರು ಬೈಯೋದಕ್ಕೆ ಅಧಿಕಾರ ಇದೆ. ಅವರು ಆ ಮತದಲ್ಲೇ ಇದ್ದು ಅದನ್ನೇ ಅನುಷ್ಠಾನ ಮಾಡಿ ಅದನ್ನು ದಾಡಿ ಅದು ಬೇಸಿಗೆಯಾಗಿ ಬಂತು. ಆದ್ದರಿಂದ ಅವ್ರ ಬಾಯಲ್ಲಿ ಅನುಭವಿಸಿದ ಶಬ್ದಗಳು. ಹಾಗಾಗಿ ಅವರಿಗೆ ರೈಟ್ ಇದೆ ಬೈಯೋದು. ಅವರು ಹೇಳಿದ ಬೈಗಳ ಹಿಂದೆ ಇರ್ತಕ್ಕ ಅವರ ಕಳಕಳಿಯನ್ನು ನಾವು ಅರ್ಥ ಮಾಡಿಕೊಳ್ಳೋ ರೈಟು ನಮಗಿದೆ ಅಷ್ಟೇ. ನಾವು ಕೂತ್ಕೊಂಡು ಬೈಯೋ ರೈಟ್ ಇಲ್ಲ. ಮತ್ತೆ ಇನ್ನೊಂದೇನು, ಆ ಕಾರ್ಯದಲ್ಲಿ ಆಗ ವಾದ ನಡೀತಾರೆ. ವಾದ ನಡೆದಾಗ ಸತ್ಯದ ಮೇಲೆ ನಿಷ್ಠೆ. ಅಸತ್ಯವನ್ನು ಖಂಡತುಂಡವಾಗಿ ಖಂಡನೆ ಮಾಡಿದರೆ ಅವರು ಪರಿವರ್ತನೆ ಆಗಿ ಮತ್ತೆ ಸೇರ್ತೀವಿ. ಆ ಕಾರಣದಲ್ಲಿ ಇದ್ದದ್ದು ಪ್ರಪಂಚವಾಗಿ ಈಗ ಆ ಥರದ ವಿದ್ಯುತ್ ಪ್ರಪಂಚ ಏನು ನೀವು ಏನು ಬೇಕಾದ್ರೆ ಹೇಳಿ, ಅವ್ರು ಬೇಕಾದ್ದು ಮಾತಾಡಿ ನಮ್ಮ ಹಿರಿಯರಿಗೆ ಬಂದಾಗ ನಮ್ಗೆ ಸಾಕು, ಮನೆ ಹೋದ ಇರುವುದೇ. ಅದರಿಂದ ಆ ರೀತಿ ಉಗ್ರವಾದ ವಾದದಿಂದ ಮನ ಪರಿವರ್ತನೆ ಮಾಡುವ ಕಾಲ ಇದಲ್ಲ. ಮತ್ತೆ ಒಳ್ಳೆಯ ವಿಷಯ ಹೇಳಿದ್ರೆ ಎಲ್ಲೋ ಸಂತೋಷ, ಯಾವ ಕಾಲ ಅಷ್ಟೇ ನಾವು ಮಾಡಬೇಕು. ಆಚಾರ್ಯರ ಸಿದ್ಧಾಂತವನ್ನು ಜನ ನಾನು ಉಡುಪಿಯಲ್ಲಿ ಬಿಲ್ಲವರ ಸಮಾಜದಲ್ಲಿ ಬಿಲ್ಲವರ ಸಮಾಜದಲ್ಲಿ ಉಪನ್ಯಾಸ ಮಾಡುವಾಗ ಆಚಾರ್ಯರು ಹೇಳಿದ ಒಂದು ಸಂಗತಿ ಹೇಳಿದರು. ಅದೇ ವಿಷಯ, ವರ್ಣ ಮತ್ತು ಜಾತಿ ಬೇರೆ. ಜಾತಿ ಸಾಮಾಜಿಕ, ವರ್ಣ ಅನ್ನೋದು ಶಾಸ್ತ್ರೀಯ ಅಂತ ಆಚಾರ್ಯರು 13ನೇ ಶತಮಾನದಲ್ಲಿ ಹೇಳಿದ್ದಾರೆ. ಇವತ್ತಿಗೂ ಅದರ ಬಗ್ಗೆ ಕಚ್ಚಾಟ ನಡೀತಾ ಇದೆ. ಆದರೆ ಈ ಒಂದು ವಿಷಯ ಅರ್ಥ ಮಾಡಿಕೊಂಡ್ಬಿಟ್ರೆ ಕಚ್ಚಾಟವೇ ಇಲ್ಲ. ಇಷ್ಟು ಸರಳವಾದ ಸೊಲ್ಯೂಷನ್ ಹೇಳಿದ್ದಾರೆ ಅಂತ ನಾನು ಹೇಳಿದ್ದೇನೆ. ಅದು ಬಿಲ್ಲವ ಸಮಾಜದವರು ಆರ್ಗನೈಸ್ ಮಾಡಿದ್ರು. ಅವ್ನು ನನ್ನ ಮನೆ ಬಿಡಲಿಕ್ಕೆ ಅಂತ ಕಾಲನ್ನು ಕರ್ಕೊಂಡು ಬಂದ, ಆರ್ಗನೈಸ್ ಮಾಡಿದ ಲೀಡರ್, ಬಿಲ್ಲವ ಸಮಾಜದ ಲೀಡರ್ ಹುಡುಗಿ. ಅವ್ನು ಬರುವಾಗ ಏನು ಹೇಳ್ತಾರೆ ಗೊತ್ತಾ, ಆಚಾರ್ಯರೇ ನಮ್ಮ ಊರಿನ ಮಧ್ವಾಚಾರ, ಅವರು ನಮ್ಮ ಊರಿನ ಮಧ್ವಾಚಾರ ಇಷ್ಟು ಸತ್ಯ ಇಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ, ನಮಗೆ ಯಾರು ಹೇಳಿಲ್ಲ ಇವರಿಗೆ. ಹೇಳಿದ್ರೆ ನಾವು ಮಧ್ವಾಚಾರ್ಯರು ನಿಮಗಿಂತ ಹೆಚ್ಚು ತಲೆ ಹೊತ್ತು ತಿಂದಿದ್ದೆವು. ನಮಗೆ ಯಾರು ಮಧ್ವಾಚಾರ್ಯ ಹೇಳಿದ್ವಿ ಸತ್ಯವನ್ನೇ ನಮ್ಮ ಹತ್ರ ಹೇಳೇ ಇಲ್ಲ ಯಾರು. ಇದು ಆಚಾರ್ಯ ಹೇಳಿದ್ದನ್ನ ನಾವು ಜನಕ್ಕೆ ಮುಟ್ಟಿಸಲಿಲ್ಲ. ನಾವು ಹೇಳ್ತಾರೆ ನಾವು ನಿಮಗಿಂತ ಹೆಚ್ಚು ಬಿಲ್ಲವರು ಮಧ್ವಾಚಾರ್ಯ ತಲೆ ಹೊತ್ತು ಮೆರವಣಿಗೆ ಮಾಡ್ತಿದ್ರು. ಇಷ್ಟು ಅಭಿಮಾನ ಆಗ್ತಿತ್ತು. ಒಬ್ಬರು ಹೇಳೇ ಇಲ್ಲ ನಮಗೆ, ನಾವೇನು ಮಾಡಿದ್ವಿ. ಅದಕ್ಕೆ ನಾವು ನಾರಾಯಣ ಗುರು ಹೇಳಿದೆವು ಮಧ್ವಾಚಾರ್ಯ ಬಿಟ್ಟು, ಯಾಕೆಂದ್ರೆ ಇಲ್ಲಿ ಯಾರು ಹೇಳಲಿಲ್ಲ ಅಂತ. ಈ ವಿಷಯವೇ ಗೊತ್ತಿಲ್ಲ ನಮಗೆ, ನೀವು ಹೇಳಿದ್ಮೇಲೆ ಗೊತ್ತಾಗ್ತದೆ. ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದರೆ, ಎಷ್ಟೋ ವಿಷಯಗಳು ಆಚಾರ್ಯರು ಸಾರ್ವಕಾಲಿಕ ಸತ್ಯ, ಯಾವ ಕಾಲಕ್ಕೂ ಅನ್ವಯವಾಗುವಂಥ ಸತ್ಯಗಳು, ಯಾವ ಕಾಲಕ್ಕೂ ಯಾರಿಗೂ ನೋವಾಗುವ ಸಂಭವವಿಲ್ಲ. ಆ ರೀತಿ ಹೇಳಿದ್ದನ್ನು ನಾವು ಪ್ರತಿಯೊಬ್ಬರು ಯಥಾಶಕ್ತಿ, ಎಲ್ಲರೂ ಒಂದೇ ರೀತಿ ಕ್ರಿಯೆ ಮಾಡಲಿಕ್ಕೆ ಆಗುವುದಿಲ್ಲ, ಎಲ್ಲರಿಗೂ ಎಲ್ಲ ವಿಧದ ಸಾಮರ್ಥ್ಯ ಇರುವುದಿಲ್ಲ. ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಆಚಾರ್ಯರ ವಾಸ್ತವ ಚಿತ್ರಣ ಜಗತ್ತಿನ ಮುಂದೆ